ಶಿವಮೊಗ್ಗ ಬಸವ ಕೇಂದ್ರದ ಅಂತರ್ಜಾಲದಲ್ಲಿ ಚಿಂತನ ಕಾರ್ತಿಕಕ್ಕೆ ಎಲ್ಲರಿಗೂ ಸ್ವಾಗತ. ಅಲ್ಲಮ ಪ್ರಭುದೇವರ ಅನುಭವ ಮಾಲಿಕೆಯಲ್ಲಿ ಇಂದು 5ನೇ ದಿನದ ಉಪನ್ಯಾಸ ಕಾರ್ಯಕ್ರಮ. ಶಿವಮೊಗ್ಗ ಅಕ್ಕನ ಬಳಗದ ಸದಸ್ಯರಿಂದ ಗುರುಕರಣ ತ್ರಿವಿಧಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರುವೇ ಸತ್ಕ್ರಿಯದಾಗರವೇ ಸುಜ್ಞಾನ ಸಾಗರವೇ ಎನ್ನ ಮತಿಗೆ ಮಂಗಳವಿತ್ತು ರಾಗದಿಂಬೇಗ ಕೃಪೆಯಾಗು. ಗುರುವೇ ಭಕ್ತರ ಕಲ್ಪ ತರುವೆ ಸಜ್ಜನ ಮನೋಹರವೇ ನಿಜ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರವೇ ಮದ್ಗುರುವೇ ಕೃಪೆಯಾಗು. ದೇಶಿಕನೇ ಅನುಭಾವೋಲ್ಲಾಸಕನೇ ಸಂಕಲ್ಪ ನಾಶಕನೇ ಆಣ ವಾದಿ ತ್ರೈಮಲದೋಳ್ಳಿ ರಾಸಕನೇ ಎನಗೆ ಕೃಪೆಯಾಗು. ಕಾರ್ಯ ಕಾರಣ ಭಕ್ತಿ ತೂರ್ಯ ತಾಮಸದ ಚಿತ್ ಸೂರ್ಯ ಎಡರಿಂಗೆ ಧೈರ್ಯವಾಗಿ ಗುರುವರ್ಯ ನೀನೆನಗೆ ಕೃಪೆಯಾಗು. ಸಾಧ್ಯ ಸದ್ಭಕ್ತರ್ಗೆ ವೇದ್ಯಾಲಿಂಗೈಕ್ಯರ್ಗೆ ವೇದ್ಯ ಸತ್ಪ್ರಮಥ ಗಣನಿಕರವೆಲ್ಲ ಕಾರಾಧ್ಯ ನೀನೆನಗೆ ಕೃಪೆಯಾಗು. ನಗುರೋರಧಿಕವೆಂದು ಜಗದಲ್ಲಿ ಸಾರುತಿಹ ನಿಗಮ ಶ್ರುತಿಗೇಳಿ ಗುರುವೇ ನಾ ನಿಮ್ಮ ಪದಯುಗವ ಬಣ್ಣಿಪೆನು ಕೃಪೆಯಾಗು. ಹರನಿಂದಲಧಿಕ ಸದ್ಗುರುವೆಂಬುದನ್ನು ಕೇಳಿ ಗುರುವೇ ನಾ ನಿಮ್ಮ ಚರಣವನು ನುತಿಸುವೆನು ಕರುಣಾದಿಂದೆನಗೆ ಕೃಪೆಯಾಗು. ಎಲ್ಲ ದೈವಕ್ಕೆ ನಿಮ್ಮ ಮೆಲ್ಲಡಿಯೇ ಘನವೆಂದು ಸೊಲ್ಲಿಗೊಮ್ಮೊಮ್ಮೆ ನುತಿಪೇ ನಾಂ ಗುರುರಾಯ ಸಲ್ಲೀಲೆಯಿಂದ ಕೃಪೆಯಾಗು. ನರಜೀವಿಗಳಿಗೋರ್ವ ಹರನೇ ಕಾರಣಕರ್ತ ಶರಣ ಸಂತತಿಗೆ ಗುರುವೇ ನೀ ಕರ್ತನೆಂದೆರಗಿರ್ಪೆ ನಡಿಗೆ ಕೃಪೆಯಾಗು. ಶಿವನ ಸನ್ನಿಧಿಯರ್ಗೆ ಭವ ಮರಣವಿಲ್ಲೆಂದು ತವೆ ನಿನ್ನ ಪಾದ ಸನ್ನಿಧಿಯ ಬಯಸಿ ಬಂದವನೆನಗೆ ಗುರುವೇ ಕೃಪೆಯಾಗು. ಗಂಟೆಯ ಪಿಡಿದೋರ್ವ ಟೆಂಟಣಿ ಸಲುನಾದ ಮುಂಟಲ್ಲದುಳಿದು ತಾನಾಗಿ ನುಡಿಯುವುದುಂಟೆ ಶ್ರೀ ಗುರುವೇ ಕೃಪೆಯಾಗು. ವೀಣಾನೂತನ ಶಬ್ದ ಪಾಣಿಯಿಂದೊಗೆವಂತೆ ಜಾಣ ಶ್ರೀ ಗುರುವೇ ನೀಂ ನುಡಿಸಿದಂತೆ ನಾ ಮಾಡದೆ ನುಡಿವೇ ಕೃಪೆಯಾಗು. ಈಗ ವಚನ ಪ್ರಾರ್ಥನೆ ಶರಣ ಹುಮಾಯೂನ್ ಹರ್ಲಾಪುರ್ ಅವರಿಂದ.
ರೇ ತ ಆ ರೇ ಆ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲೆಲ್ಲ ಬಯಲಾಯಿತು ಬಯಲು ಬಯಲೆಲ್ಲ ಬಯಲಾಯಿತು ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲೆಲ್ಲ ಬಯಲಾಯಿತು ಬಯಲು ಬಯಲೆಲ್ಲ ಬಯಲಾಯಿತು ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಜೀವನ ಬಯಲು ಭಾವನ ಬಯಲು ಜೀವನ ಬಯಲು ಭಾವನ ಬಯಲು ಜೀವನ ಬಯಲು ಜೀವನ ಜೀವನ ಬಯಲು ಜೀವನ ಬಯಲು ಜೀವನ ಬಯಲು ಭಾವನ ಬಯಲು ಜೀವನ ಬಯಲು ಭಾವನ ಬಯಲು ಬಯಲೆಲ್ಲ ಬಯಲಾಯಿತು
ಉಪನ್ಯಾಸ ಮಾಲಿಕೆಯ ಇಂದಿನ ಉಪನ್ಯಾಸಕರಿಗೆ ಪೂಜ್ಯ ಸ್ವಾಮೀಜಿಯವರಿಗೆ ಹಾಗೂ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಚಿಂತನ ಕಾರ್ತಿಕ 2020 ಅಲ್ಲಮ ಪ್ರಭುಗಳ ಅನುಭವ ಮಾಲಿಕೆಯಲ್ಲಿ ಈ ದಿನ ಶೂನ್ಯ ಸಂಪಾದನೆಗಳಲ್ಲಿ ಅಲ್ಲಮ ಪ್ರಭುದೇವ ಎಂಬ ವಿಷಯದ ಕುರಿತು ಉಪನ್ಯಾಸ. ಇಂದಿನ ಉಪನ್ಯಾಸಕರಾದ ಶರಣೆ ಡಾಕ್ಟರ್ GV ಜಯರಾಜಶೇಖರ್ ಅವರ ಪರಿಚಯ ಮಾಡಿಕೊಡ್ತಿದ್ದೇನೆ. ಶರಬೆ ಡಾಕ್ಟರ್ GV ಜಯರಾಜಶೇಖರ್ ಹಿರಿಯ ಗಮಕಿ, ವ್ಯಾಖ್ಯಾನಕಾರ್ತಿ, ಲೇಖಕಿ, ಶರಣಗಮಕ ಕಲಾನಿಧಿ ಜೋಳದ ರಾಶಿ ದೊಡ್ಡನಗೌಡರ ಗರಡಿಯಲ್ಲಿ ಪಳಗಿ ನಾಡಿನಾದ್ಯಂತ ಶೂನ್ಯ ಸಂಪಾದನೆ, ಪ್ರಭುಲಿಂಗ ಲೀಲೆಗಳನ್ನು ಗಮಕ ವ್ಯಾಖ್ಯಾನ ಮಾಡಿದ್ದಾರೆ. ಸಂಸ್ಕಾರವಂತ ಸಾಹಿತ್ಯ ಸಂಗೀತಗಳ ಹಿನ್ನೆಲೆಯುಳ್ಳ ಕುಟುಂಬದಿಂದ ಬಂದ ಇವರು ಹಿಂದೂಸ್ತಾನಿ ಗಾಯಕರು, ಸಾಹಿತಿಗಳು ಹೌದು. ಶರಣ ಸಾಹಿತ್ಯ, ಜೀವನ ಚರಿತ್ರೆ, ನಾಟಕ, ವ್ಯಾಖ್ಯಾನ ಮೊದಲಾದ ಸಾಹಿತ್ಯ ಪ್ರಕಾರಗಳಲ್ಲಿ ಕೃಷಿ ಮಾಡಿದ್ದಾರೆ. ಶೂನ್ಯ ಸಂಪಾದನೆಯಲ್ಲಿನ ತಾತ್ವಿಕ ಮಿತಿಗಳನ್ನು ಮನಗಂಡ ತಾಯಿಯವರು 5ನೇ ಶೂನ್ಯ ಸಂಪಾದನೆಯನ್ನ ರಚಿಸಿದ್ದಾರೆ. ಆ ಮೂಲಕ ಶರಣ ಸಾಹಿತ್ಯ ಪರಂಪರೆಯಲ್ಲಿ ತಮ್ಮ ಹೆಸರನ್ನ ಚಿರಸ್ಥಾಯಿಯಾಗಿಸಿಕೊಂಡಿದ್ದಾರೆ. ಈಗ ಶರಣೆ ಡಾಕ್ಟರ್ GV ಜಯರಾಜಶೇಖರ್ ಅವರು ಶೂನ್ಯ ಸಂಪಾದನೆಯಲ್ಲಿ ಅಲ್ಲಮ ಪ್ರಭುದೇವ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ಶ್ರೀಧರೆಗೆ ಈ ಅನುಭಾವ ಸುಬೋಧೆಯ ಸಂಗೀತ ಗಮಕ ಸಾಹಿತ್ಯ ಸುಧಾ ಮೋದಿತೆ ಜಯಾಭಿಧೇಯನಿವೆ ದೀಪೆ ಶ್ರೀ ರಾಜಶೇಖರ ಶ್ರೀಮತಿಯ ಸಂಗೀತ ಗಮಕ ಸಾಹಿತ್ಯ ಸುಧಾ ಮೋದಿತೆ ಶ್ರೀ ರಾಜಶೇಖರ ಶ್ರೀಮತಿ ಜಯಾಭಿಧೇಯೆ ಅನುಭಾವ ಸುಬೋಧೆಯ ನಿವೇದಿಪೆ. ಎಲ್ಲರಿಗೂ ನಮಸ್ಕಾರ. ಶಿಲ್ಪದಲ್ಲಿ ವಿಶ್ವ ಸಾಹಿತ್ಯದಲ್ಲಿಯೇ ಅದ್ವಿತೀಯವೆನಿಸುವ ಪ್ರಭುದೇವರ ಶೂನ್ಯ ಸಂಪಾದನೆ ಗ್ರಂಥಕ್ಕೆ ವಚನ ವಾಂಗ್ಮಯದಲ್ಲಿ ಮೇರುಸ್ಥಾನ. ಶೂನ್ಯ ಸಂಪಾದನೆಯ ವಸ್ತು ತತ್ವ ನಿರೂಪಣೆ. ಇದು ಕಥೆಯಲ್ಲ, ಕಾವ್ಯವಲ್ಲ, ನಾಯಕ ಪ್ರತಿನಾಯಕರಿಲ್ಲ, ಯುದ್ಧ ವರ್ಣನೆ ಇಲ್ಲ, ಭೋಗ ವಿಲಾಸಗಳ ಸುಳಿವೂ ಇಲ್ಲ. ಲೌಕಿಕರು ಕೇವಲ ಶುಷ್ಕ ನೀರಸ ಎನಿಸುವ ತತ್ವಾರ್ಥಗಳನ್ನು ರಸಭರಿತವಾಗಿ ಹೇಗೆ ತಿಳಿಸಬಹುದು ಎನ್ನುವುದಕ್ಕೆ ಈ ಗ್ರಂಥ ಒಂದು ಉತ್ತಮ ಉದಾಹರಣೆ. ಜ್ಞಾನ ಕ್ರಿಯೆಗಳು ಪೂರಕವಾಗುವ ಸರಳ ಸುಂದರ ನಿರೂಪಣೆ. ಶೂನ್ಯ ಎಂದರೆ ಸೊನ್ನೆಯಲ್ಲ, ಎಲ್ಲವನ್ನು ಒಳಗೊಂಡ ಪೂರ್ಣರೂಪ ಎಂಬ ಅರ್ಥ ಉಂಟು. ಶೂನ್ಯವನ್ನು ವಿಶ್ವಕ್ಕೆ ಕೊಟ್ಟವರು ಗಣಿತ ಪ್ರಪಂಚದಲ್ಲಿ, ಅರ್ಥ ಪ್ರಪಂಚದಲ್ಲಿ, ತತ್ವಾರ್ಥ ಪ್ರಪಂಚದಲ್ಲಿ ಶೂನ್ಯವನ್ನು ಕೊಟ್ಟವರು ನಮ್ಮ ಭಾರತೀಯರು ಎಂಬ ಹಿರಿಮೆ ನಮಗೆ. 15ರಿಂದ 16ನೇ ಶತಮಾನದ ಕೊನೆಯವರೆಗೆ ಬಂದ 4 ಶೂನ್ಯ ಸಂಪಾದನೆಗಳಲ್ಲಿ ಗ್ರಂಥ ನಾಯಕ ಅಲ್ಲಮ ಪ್ರಭು ಮೊದಲು ಕೆಲವು ಕಾಲ ಮಾಯಾಸಕ್ತನಾಗಿದ್ದು ಅನಂತರ ವಿರಾಗಿಯಾಗಿ ಲೋಕೋದ್ಧಾರ ಕಾರ್ಯವನ್ನು ಕೈಗೊಂಡನೆಂದು ಸೂಚಿಸಿದ್ದಾರೆ. 3, 4ನೆಯ ಶೂನ್ಯ ಸಂಪಾದನಾ ಗ್ರಂಥಗಳಲ್ಲಿ ಹೀಗೆ ಶಾಪದಿಂದ ಬಂದು ಮಾಯಾಸಕ್ತನಾಗಿದ್ದನೆಂದು ಹೇಳಿದವರು 28 ಕೋಟಿ ನರಕಗಳಲ್ಲಿ ರವಿ ಶಶಿ ಇರುವ ತನಕ ಅತಿ ಕಷ್ಟ ಅನುಭವಿಸುವರು ಎಂದು ಆ ಶೂನ್ಯ ಸಂಪಾದನಾಕಾರರು ಬೆದರಿಕೆ ಹಾಕಿದ್ದಾರೆ. ಶೂನ್ಯ ಸಂಪಾದನೆಯ ಈ ರಂಗಮಂಚದ ಮೇಲೆ ಸಂವಾದ ರೂಪದಲ್ಲಿ ನಡೆಯುವ ಈ ನಾಟಕದಲ್ಲಿ ಎಂತಹ ಸುಂದರ ಹಾಗೂ ಬೋಧನಾ ದೃಶ್ಯಗಳು. ಲಿಂಗಪತಿ ಶರಣಸತಿ ಎಂಬ ವೀರಶೈವ ಧರ್ಮದಂತೆ ಆ ನಾಟಕದ ನಾಯಕ
ಅರಿವಿನ ಮಹಾಮೇರು ಎನಿಸುವ ಅಲ್ಲಮ ಪ್ರಭುದೇವ. ವೈವಿಧ್ಯಮಯ ನಾಯಕಿಯರು ಎಷ್ಟೊಂದು ಜನ. ಇದೊಂದು ಶೃಂಗಾರ ರಸವಾಹಿನಿ. ತತ್ವ ಹಿಡಿದವರ ತೊತ್ತಾಗಿ ಬಾಳುವೆನೆನ್ನುವ ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನು ನೀಡುವುದರ ಮೂಲಕ ಬಾಯಿ ಕೊಟ್ಟ ನಲ್ಮೆಯ ಅಣ್ಣ ಬಸವಣ್ಣ ವ್ಯೋಮಕಾಯನಾದ ಪ್ರಭುವಿನ ನಿಲುವನ್ನೇ ಅಲುಗಾಡಿಸುವಂತೆ ಉಪನಿಷತ್ತಿಗೆ ಸರಿದೊರೆಯಾಗಿ ವಾದ ಮಾಡುವ ವಿದ್ವಾಂಸರು ತುಂಬ ಮೆಚ್ಚಿಕೊಳ್ಳುವ ದಿಟ್ಟೆ ಮುಕ್ತಾಯಕ್ಕ ತನ್ನ ಫಾಲನೇತ್ರದಿಂದ ಅಗ್ನಿಯ ಮಳೆಗರೆದು ಅನಂತರ ಶರಣಾದ ಕರ್ಮಯೋಗಿ ಸಿದ್ದರಾಮಯ್ಯ ಪ್ರಸಾದ ಕುಂಡದಲ್ಲಿದ್ದು ಪ್ರಭುವಿನ ಆಗಮನದೊಂದಿಗೆ ಪ್ರಕಟನಾದ ಮರುಳು ಶಂಕರ ದೇವ, ಬಟ್ಟೆಯ ಮೈಲಿಗೆಯಂತೆಯೇ ಮನದ ಮೈಲಿಗೆಯನ್ನು ತೊಳೆಯುವ ಮಡಿವಾಳ ಮಾಚಿದೇವ, ಸಂಗಡಿಗನಂತೆ ಆಪ್ತ ಮಿತ್ರನಂತೆ ಸಮಯಕ್ಕೊದಗುವ ಬಸವಣ್ಣನ ಸೋದರಳಿಯ ಮಹಾಜ್ಞಾನಿ ಚನ್ನಬಸವಣ್ಣ, ಶರಣರ ತೊಪ್ಪಲಕ್ಕಿಯನಾಯ್ದು ಕಾಯಕ ಮಾಡುವ ಮಾರಯ್ಯ, ಉಚಿತ ವೇಳೆಯಲ್ಲಿ ಆತನಿಗೆ ಸೌಮ್ಯವಾಗಿಯೇ ಬುದ್ಧಿ ಹೇಳುವ ಹಾಗೂ ದಂಡಾಧೀಶನಾದ ಬಸವಣ್ಣನಿಗೆ ಚುರುಕು ಮುಟ್ಟಿಸುವ ಮಾರಯ್ಯನ ಮಡದಿ ಮಹಾದಾಸೋಹಿ ಲಕ್ಕಮ್ಮ, ಕಾಶ್ಮೀರದ ಪ್ರಭುವಾಗಿದ್ದು ಬಸವಣ್ಣನ ಭಕ್ತಿ ಎಂಬ ಚುಂಬಕ ಶಕ್ತಿಯಿಂದ ಆಕರ್ಷಿತನಾಗಿ ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಒಡೆಯುವ ಕಾಯಕದಲ್ಲಿದ್ದ ಮಾರಯ್ಯ, ಗುರುಸ್ಥಾನದಲ್ಲಿ ನಿಂತು ವಿನಯದಿಂದ ಉಪದೇಶಿಸಿ ಆತನ ತಾತ್ಕಾಲಿಕ ಭ್ರಮೆಯನ್ನು ನಿವಾರಿಸಿ ಆತನ ಸತಿ ಮಹಾದೇವಮ್ಮ ಬೋಧಿಸುವಳು. ಹಗ್ಗ ಹೊಸೆಯುವ ಕಾಯಕವಿಡಿದು ಶಿವನನ್ನೇ ಕೂಲಿಗಿಟ್ಟುಕೊಂಡ ನುಲಿಯ ಚಂದಯ್ಯ, ಬೆಟ್ಟವನ್ನೇ ಅಂಗೈಯ ಲಿಂಗವನ್ನಾಗಿ ಧರಿಸಿದ ಗಟ್ಟಿವಾಳಯ್ಯ, ಜಗತ್ಪತಿಯನ್ನೇ ಪತಿಯಾಗಿ ವರಿಸಿ ಮರ್ತ್ಯಲೋಕ ಸತ್ಯಲೋಕಕ್ಕೆ ನಾದ ಸೇತುವಾದ ವಿಶ್ವದ ಯಾವುದೇ ಭಾಷೆಯ ಸರ್ವಶ್ರೇಷ್ಠ ಶೃಂಗಾರ ಕಾವ್ಯಗಳಿಗೆ ಸರಿದೊರೆಯಾಗಿ ನಿಲ್ಲಬಲ್ಲಂತಹ ವಿರಹ ಗೀತೆಗಳನ್ನು ರಚಿಸಿದ ಚೆಲುವೆ ಮಹಾದೇವಿಯಕ್ಕ, ಲಿಂಗೈಕ್ಯವಾಗಲು ಬರುವಂತೆ ಗಂಡ ಹೇಳಿ ಕಳುಹಿಸಿದಾಗ ಅಲ್ಲಿರುವ ಸಂಗಯ್ಯ ಇಲ್ಲಿಲ್ಲವೇ ಎಂದು ಶಿವನ ವಿಶ್ವಮಯತೆಯನ್ನು ಸೂಚಿಸಿದ ಬಸವಣ್ಣನ ವಿಚಾರ ಪತ್ನಿ ನೀಲಾಂಬಿಕೆ, ಬಸವಣ್ಣನ ಜೀವನದ ಪೂರ್ವಾರ್ಧವನ್ನು ರೂಪಿಸಿದ ಆತನ ಮಮತೆಯ ಸೋದರಿ ಅಕ್ಕನಾಗಮ್ಮ, ವಜ್ರಕಾಯಿನೆಂಬ ಗರ್ವದಿಂದಿದ್ದು ಪ್ರಭುವಿನಿಂದ ಪಾಠ ಕಲಿತ ಗೋರಕ್ಷ ಮುಂತಾಗಿ ಅನೇಕ ಹಿರಿಯ ಜೀವಗಳನ್ನು ಒಂದೆಡೆಯೇ ನೋಡುವ ಸೌಭಾಗ್ಯ ಅದೆಷ್ಟು ದೊಡ್ಡದು. ನಮ್ಮಂತೆಯೇ ಹುಟ್ಟಿ ಬಂದು ನಾವು ನಿಂತ ನೆಲದಲ್ಲೇ ನಿಂತು, ನಾವು ಕುಡಿಯುವ ನೀರನ್ನೇ ಕುಡಿದು, ನಾವು ಉಸಿರಾಡುವ ಗಾಳಿಯನ್ನೇ ಉಸಿರಾಡಿ ಜೀವಿಸಿದ್ದವರ ಜೀವಂತ ಅನುಭವ ಅನಿಸಿಕೆಗಳ ರಮ್ಯ ಅಭಿವ್ಯಕ್ತಿಯ ರಾಶಿ ಈ ಶೂನ್ಯ ಸಂಪಾದನೆ. ವಿಶ್ವದ ಅಣುರೇಣು ತೃಣಕಾಷ್ಠಗಳಲ್ಲಿಯೂ ತಾನಿದ್ದು ಯಾವುದರ ರೂಪದಲ್ಲೂ ತಾನಿರದ, ಕಣ್ಗಳಿಂದ ಕಾಣಲಾಗದ, ಕೈಗಳಿಂದ ಸ್ಪರ್ಶಿಸಲಾಗದ, ಇಂದ್ರಿಯ ಗಮ್ಯವಲ್ಲದ ಅಸಾಧಾರಣ ಶಕ್ತಿಯ ಸಂಕೇತ ಅದು. ನಿರ್ಲಿಪ್ತ ನಿರಂಜನ ಸ್ಥಿತಿ ಅದರದು. ಸದಾ ಸ್ಪಂದಿಸುವ ಈ ವಿಶ್ವಮಂಗಲ ಗಳಿಕೆಯೇ ಶೂನ್ಯ ಸಂಪಾದನೆ. ಜೀವಾತ್ಮ ಪರಮಾತ್ಮ ಸಮ್ಮಿಳನವಾಗಿ ಮೂರನೆಯ ಶಿವವಾಗುವುದು ಲಿಂಗಾಂಗ ಸಾಮರಸ್ಯ. ಆತ್ಮನು ಹಂತ ಹಂತವಾಗಿ ಹಲವು ಮಜಲುಗಳಲ್ಲಿ ವಿಕಾಸವಾಗುತ್ತಾ ಶಿವತ್ವಕ್ಕೇರುವುದು ಶೂನ್ಯ ಸಂಪಾದನೆ. ಸರಳವಾಗಿ ಹೇಳಬೇಕೆಂದರೆ ಅಂಗದ ಅವಗುಣಗಳನ್ನು ಶೂನ್ಯವಾಗಿಸಿಕೊಂಡು ಲಿಂಗದ ಶಿವಗುಣಗಳನ್ನು ಸಂಪಾದಿಸುವುದೇ ಶೂನ್ಯ ಸಂಪಾದನೆ. 12ನೆಯ ಶತಮಾನ ಒಂದು ಸುವರ್ಣಯುಗ. ಆಗ ನಡೆದ ವಚನ ಚಳವಳಿಯಿಂದಾದ ತತ್ವಾರ್ಥ ಚಿಂತನ ಮಂಥನ ವಿಶ್ವದ ಮೊಟ್ಟ ಮೊದಲ ಪಾರ್ಲಿಮೆಂಟ್ ಎಂದು ಹೇಳುತ್ತಾರೆ. ಅತಿ ಕೆಳವರ್ಗದವರು, ದಲಿತರು, ತುಳಿತಕ್ಕೊಳಗಾದವರು, ಅವಿದ್ಯಾವಂತರು, ವರ್ಗ ವರ್ಣ ಲಿಂಗ ಭೇದವಿಲ್ಲದೆ ಉನ್ನತ ಮಟ್ಟದಲ್ಲಿ ನಿಂತು ಅನುಭವಮುಖಿ, ಮಾನವಮುಖಿ, ಜೀವನಮುಖಿ, ಸಮೃದ್ಧಿಮುಖಿ ಚಳವಳಿಯಲ್ಲಿ ಭಾಗವಹಿಸಿಕೊಂಡರಲ್ಲದೆ ಕೇವಲ ಕೆಲವೇ ಧರ್ಮದವರ ಹಿಡಿತದಲ್ಲಿದ್ದ ಅತ್ಯಂತ ಪ್ರಭಾವಶಾಲಿಯಾದ ಅಭಿವ್ಯಕ್ತಿ ಮಾಧ್ಯಮವನ್ನು ತಮ್ಮ ತೆಕ್ಕೆಗೂ ತೆಗೆದುಕೊಂಡು ತಮ್ಮ ಅನುಭವಜನ್ಯ ಅನಿಸಿಕೆಗಳನ್ನು ವಚನ ರಚನೆ ಮಾಡುವುದರ ಮೂಲಕ ಹರಿಬಿಟ್ಟು
ಸಾಹಿತ್ಯ ಪ್ರಪಂಚದಲ್ಲಿ ಕನ್ನಡದ್ದೇ ಛಾಪು ಮೂಡಿಸಿದರು. ಅಲ್ಲಮ ಪ್ರಭುವಿನ ವಚನಗಳನ್ನು ಗಮನಿಸಿದರೆ ಮೊದಲಿನಲ್ಲಿಯೇ ಆತ ಪರಿಪೂರ್ಣ ಜಿತಕಾಮ ವೈರಾಗ್ಯ ಮೂರ್ತಿಯಾಗಿ ಕಾಣಿಸುತ್ತಾನೆ. ಈ ಜೀವ ಪಕ್ವ ಸ್ಥಿತಿಗೆ ಬಂದ ಮಜಲುಗಳು ನಮಗೆ ಕಾಣಸಿಗುವುದಿಲ್ಲ. ಆತನ ಸಂಕಲ್ಪ ಸಿದ್ಧಿ ಅಮೋಘ. ಸಾಧನೆಯೆಲ್ಲ ಅಂತರಂಗದಲ್ಲಿಯೇ ನಡೆದು ಅಹಂಕಾರ ರಹಿತನಾಗಿ ಜ್ಞಾನದ ಮೇರು ಎನಿಸಿದನು. ನಿಷ್ಕರ್ಮ ಕರ್ಮ ಆತನ ಸಹಜ ಲಕ್ಷಣ. ಶೂನ್ಯ ಸಂಪಾದನೆ ಗ್ರಂಥದ ಅಲ್ಲಮ ಪ್ರಭು ಆತನೇ ನಾಯಕ. ಅಲ್ಲಿ ಬರುವ ವೈವಿಧ್ಯಮಯ ಲಿಂಗೋಪದೇಶಗಳಲ್ಲಿ ಒಂದಾದ ಜ್ಞಾನ ಲಿಂಗೋಪದೇಶ ಅಥವಾ ನಿಕ್ರಿಯೋಪದೇಶ ಅನಿಮಿಷ ದೇವನಿಂದ ಹೊಂದಿ ಅವನ ಕೈಲಿದ್ದ ಅಮೃತಲಿಂಗವನ್ನು ಪಡೆದ ಕೂಡಲೇ ಆತನಿಗೆ ದಿವ್ಯಾನುಭವವಾಯಿತು. ಈ ಶಿವನ ಮದಕರಿಗೆ ನಡೆದುದೇ ಬಟ್ಟೆಯಾಯಿತು. ಈ ಜಂಗಮ ಬಂಗಾರ ಮಹಾಜಂಗಮನದು ಶೂನ್ಯ ಪಥ ಗಮನ. ಇತರ ಶರಣರಿಗೂ ಆ ನಿಲುವಿಗೇರಲು ಮಾರ್ಗದರ್ಶನ. ಶೂನ್ಯ ಸಂಪಾದನಾ ಗ್ರಂಥಕ್ಕೆ ಆಕರ ಶಿವಶರಣ ಶರಣೆಯರ ಅನುಭವದ ಮತ್ತು ಲಿಂಗಾಂಗ ಸಾಮರಸ್ಯದ ವಚನಗಳು. ಆರಿಸಿದ ಮುತ್ತಿನಂತಹ ಈ ವಚನಗಳನ್ನು ನಾಟಕೀಯವಾಗಿ ಸಂಕಲಿಸಿ ಸನ್ನಿವೇಶಗಳನ್ನು ನಿರ್ಮಾಣ ಮಾಡಿದ್ದಾರೆ. ಯಾವುದೇ ಒಂದು ತತ್ವದರ್ಶನದ ಹಿನ್ನೆಲೆಯಲ್ಲಿ ಅನುಭವ ಮಾರ್ಗ ಬೆಳೆದು ಬಂದರೂ ಕೊನೆಯ ಹಂತದಲ್ಲಿ ಅದು ಎಲ್ಲ ರೀತಿಯ ಭೇದವನ್ನು ಕಳೆದುಕೊಂಡು ಆನಂದ ಸ್ವರೂಪವಾಗಿ ಪರಿಣಮಿಸುತ್ತದೆ. ಗ್ರಂಥದಲ್ಲಿ ಮುಖ್ಯವಾಗಿ ನಾವು ಕಾಣುವುದು ಈ ನೆಲೆಗೇರುವ ಏರಿರುವ ಶರಣರ ಮನೋಧರ್ಮ ಮತ್ತು ಆ ನೆಲೆಗೆ ಏರಲು ಸಹಾಯಕವಾಗುವ ಸನ್ನಿವೇಶಗಳು. ಆ ನೆಲೆಯಲ್ಲೇ ಸದಾ ಸಂಚರಿಸಬಲ್ಲ ಮಹಾನುಭಾವಿಯಾದ ಅನುಭವ ಮಂಟಪದ ಅಧ್ಯಕ್ಷನಾದ ಶ್ರೀ ಅಲ್ಲಮ ಪ್ರಭುವಿನ ಸಹಾಯ ಸಹಕಾರ ಮಾರ್ಗದರ್ಶನ ಸಹಜವಾಗಿ ಆ ಶರಣರಿಗೆಲ್ಲ ದೊರೆಯಿತು. ಪ್ರಾರಂಭದಲ್ಲಿ ಪ್ರಭು ಕಠಿಣವಾಗಿ ಎಂಬಂತೆ ನಡೆದುಕೊಂಡ ನೆನೆಸಿದರೂ ಆತ ಪರಮ ಕರುಣಾಳು. ಆತ ಆಯಾ ಸನ್ನಿವೇಶಕ್ಕೆ ತಕ್ಕಂತೆ ಕಠಿಣವಾಗಿ ಮೃದುವಾಗಿ ವಿಡಂಬಿಸಿ ತಾತ್ವಿಕವಾಗಿ ಸರಳವಾಗಿ ಲೌಕಿಕ ಉದಾಹರಣೆಗಳ ಮೂಲಕ ಕಂದನಿಗೆ ತಾಯಿ ತಿಳಿಯ ಹೇಳುವಂತೆ ಇನ್ನೂ ವಿವರವಾಗಿ ಹೇಳಬೇಕೆಂದರೆ ಆ ಮಹಾನುಭಾವ ಕೆಲವು ಸಾರಿ ತಾನೇ ಸೋತು ತನ್ನ ಸೋಲು ಎನ್ನುವ ಮಹಾನುಗ್ರಹವನ್ನು ದಯಪಾಲಿಸಿ ಸೋತ ಜೀವಿಗಳನ್ನು ಸಾಧನಾ ಮಾರ್ಗದಲ್ಲಿ ಚರಿಸಲು ಸಹಾಯ ಹಸ್ತ ಚಾಚಿ ಉದ್ಧರಿಸುತ್ತಾನೆ. ಅನುಭವ ಎನ್ನುವುದು ಅಂತರಂಗದ ರತ್ನ. ಅಂತಿಮ ಹಂತದಲ್ಲಿ ನಿಜಗುಣ ಶಿವಯೋಗಿಗಳು ಹೇಳುವಂತೆ ಅದು ಮಾತು ಮನಗಳಿಂದ ತತ್ತ ಮೀರಿದ ಸಾತು. ಅನುಭವ ಎನ್ನುವುದು ಅಂತರಂಗದ ರತ್ನ. ಅಂತಿಮ ಹಂತದಲ್ಲಿ ನಿಜಗುಣ ಶಿವಯೋಗಿಗಳು ಹೇಳುವಂತೆ ಅದು ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಪರಂಜ್ಯೋತಿ ಸ್ವರೂಪ ಎನ್ನುವುದು ನಿಜ. ಬ್ರಹ್ಮಜ್ಞಾನಿ ಸದಾ ಮೌನಿ. ಸಮರಸ ಸುಖದಲ್ಲಿ ಆ ಅನುಭವ ಸುಖಿ ಲೀನವಾದಾಗ ನುಡಿ ಬೇಕಾಗುವುದಿಲ್ಲ. ಈ ಅಲೌಕಿಕ ಅನುಭವವನ್ನು ಲೌಕಿಕ ಭಾಷೆ ಅಭಿವ್ಯಕ್ತಿಸಲು ಸಮರ್ಥವಲ್ಲ ಎಂಬುದು ಮುಕ್ತಾಯಿಕ್ಕನ ಅಭಿಮತ. ಗ್ರಂಥದಲ್ಲಿ ಮುಕ್ತಾಯಿಕ್ಕ ಪ್ರಭುವಿನೊಂದಿಗೆ ವಾದ ಮಾಡುತ್ತಾ ಈ ನಿಲುವಿಗೇರಿದವರು ಶಬ್ದಮುಗ್ಧವಾಗಿರಬೇಕೆಲ್ಲದೆ ಶಬ್ದ ಸಂದಣಿಯ ಮಾತು ಸಯವಲ್ಲ, ನುಡಿಯ ಹಂಗಿನ್ನೂ ನಿಮಗೆ ಹಿಂಗದು, ನಡೆಯ ನಿಂತು ಪರರಿಗೆ ಹೇಳುವಿರಿ ಮುಂತಾಗಿ ನಿಶ್ಶಬ್ದ ಬ್ರಹ್ಮನನ್ನು ಕುರಿತಾಗಿ ವಾದಿಸುತ್ತಾಳೆ. ಅಲ್ಲಮ ಪ್ರಭು ಅನುಭವದ ಅಭಿವ್ಯಕ್ತಿಯಲ್ಲಿ ಅದ್ವಿತೀಯ. ಜ್ಯೋತಿಯೇ ತಾನಾಗಿ ಮೂಡಿಬಂದಂತಿರುವ ಈ ವಚನದಲ್ಲಿ ಕೊಟ್ಟ ಉತ್ತರ ಹೃದಯವೇದ್ಯ. ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಳೋಷ್ಟ್ರ ಸಂಪುಟವೆಂಬುದೇ. ಮಾತಿನ ಮಹತ್ವವನ್ನು ಹೇಳಬಹುದಾದ ಅತ್ಯುನ್ನತವಾದ ಕೊನೆಯ ಮಾತಿದು. ಇದು ಶರಣರ ಅನುಭವ ಸಾಹಿತ್ಯಕ್ಕೆಲ್ಲ ಭಾಷ್ಯ ಬರದಂತಿದೆ. ಪ್ರಜ್ವಲಿಸುವ ಕಿಡಿಯಂತೆ ಮಿಂಚುತ್ತದೆ, ಚಿಂತನೆಗೆ ಪ್ರಚೋದಿಸುತ್ತದೆ. ಶರಣರು ಕಂಡ ಜ್ಯೋತಿರ್ಲಿಂಗದ ಸಮರಸ ಸುಖವು ಮಾತಿಗೆ ಮೀರಿದ್ದು ನಿಜ, ಅದು ಅತೀತವಾದದ್ದು ನಿಜ. ಆದರೆ ಅವರು ತಮ್ಮ ಅನುಪಮ ಸಾಹಸದ ಫಲವಾದ ಸಿದ್ಧಿಯಿಂದ ಆ ಸಮರಸ ಸುಖಾನುಭವವನ್ನು
ಮಾತು ಎಂಬ ಜ್ಯೋತಿರ್ಲಿಂಗದಲ್ಲಿ ಹಿಡಿದಿಟ್ಟಿದ್ದಾರೆ ಎನ್ನುವುದು ನಿಜ. ಜ್ಞಾನಿಗಳಾದವರ ಮಾತು ಎಂದಿಗೂ ತುಟಿ ಸಂಪುಟದಿಂದ ಹೊರಬಂದ ಶಬ್ದ ಸಮುದಾಯವಲ್ಲ, ಅದು ಪ್ರಜ್ವಲವಾದ ಜ್ಯೋತಿರ್ಲಿಂಗ. ಶರಣರ ಉಸಿರೇ ಪರಬ್ರಹ್ಮ ತತ್ವ. ಅದು ಶಿವವೆಂಬ ನಾದ, ಶಕ್ತಿ ಎಂಬ ಬಿಂದುವಿನೊಡನೆ ಸಂಯೋಗವಾಗಿ ಈ ಕೂಟದಿಂದ ಆದ ಕಲೆಗತೀತವಾದ ಪರವಸ್ತುವಿನ ಸ್ಥಿತಿಬಿಂಬ. ನಿರ್ಗುಣ ನಿರಾಕಾರವಾದ ಪರವಸ್ತುವನ್ನು ಹೇಗೆ ಸಗುಣ ಸಾಕಾರವಾಗಿ ಲಿಂಗ ರೂಪದಲ್ಲಿ ಮೂರ್ತಿಗೊಳಿಸಲು ಸಾಧ್ಯವೋ ಹಾಗೆಯೇ ಆಧ್ಯಾತ್ಮ ಪರವಾದ ವಿಶೇಷ ಅನುಭವವನ್ನು ಮಾತಿನ ಮಾಧ್ಯಮದಲ್ಲಿ ಸೆರೆ ಹಿಡಿಯಬಹುದು. ಆದರೆ ವ್ಯಕ್ತಿಯಲ್ಲಿ ಅನುಭೂತಿ ಸ್ಪಷ್ಟ, ಸ್ವಚ್ಛ, ಶುದ್ಧವಾಗಿರಬೇಕು. ಆಗ ಉರಿಯುಂಡ ಕರ್ಪೂರದಂತೆ ಆ ಶರಣನ ಮಾತು ಕರಗಿ ಹೋಗಿ ತಾನೇ ತಾನಾದ ಜ್ಯೋತಿರ್ಲಿಂಗವೆನಿಸುತ್ತದೆ. ಆ ಆನಂದಾನುಭವ ಅಜಗಣ್ಣನ ಮೌನದಂತೆ, ಅನಿಮಿಷ ಗುರುವಿನ ತಪಸ್ಸಿನಂತೆ ನಿಶ್ಶಬ್ದವಾಗಿರಲು ಬರುತ್ತದೆ. ಅಲ್ಲಮ ಪ್ರಭುವಿನಂತೆ ಮಾತಿನ ರೂಪದಲ್ಲಿ ಆಡಿ ತೋರಿಸಲು ಬರುತ್ತದೆ. ಗುಣಗ್ರಾಹಿಯಾದ ಪ್ರಭುದೇವ ನಡೆ ನುಡಿಯಲ್ಲಿ ಮೆಚ್ಚಿದ ಶರಣರನ್ನು ಹೊಗಳಿ ಕೊಂಡಾಡುತ್ತಾನೆ. ಹಾಗೆ ಪ್ರೋತ್ಸಾಹ ನೀಡುವಲ್ಲಿ ಬಲು ಉದಾರಿ, ಮೆಚ್ಚುಗೆಗೆ ಜಿಪುಣತನವಿಲ್ಲ ಆತನಲ್ಲಿ. ಅಂತಹ ಒಂದೆರಡು ಘಟನೆಗಳನ್ನು ಈಗ ನೋಡೋಣ. ಪ್ರಭು ಕಲ್ಯಾಣಕ್ಕೆ ಬಂದ ಸಂಪಾದನೆಯಲ್ಲಿ ಒಮ್ಮೆ ಬಸವಣ್ಣ ತನುವ ಬೇಡಿದಡೀವೆ, ಮನವ ಬೇಡಿದಡೀವೆ ಮುಂತಾಗಿ ಹೇಳುತ್ತಾನೆ. ಆಗ ಪ್ರಭು ವ್ಯಂಗ್ಯವಾಗಿ ಮೇರುಗಿರುಗಳೆಲ್ಲವೂ ಪ್ರಮಥರೊಡವೆ, ರಜತಗಿರಿಗಳೆಲ್ಲವೂ ಪುರಾತರೊಡವೆ ಎಂದು ಹೇಳಿ ನೀನು ಏನನ್ನು ಕೊಟ್ಟು ಭಕ್ತನಾದೆ ಎಂದು ವಿಡಂಬಿಸಿ ಆತನ ನಾನು ಅನ್ನುವ ಮಾತನ್ನು ಬಿಡಿಸುತ್ತಾನೆ. ತನ್ನ ಅಹಂಕಾರವನ್ನು ನಿರ್ಮೂಲ ಮಾಡುತ್ತಾನೆ. ತಾನರಿಯುವುದಕ್ಕೆ ಪ್ರಚೋದಿಸುತ್ತಾನೆ. ಗಟ್ಟಿವಾಳೆಯಗಳ ಸಂಪಾದನೆಯಲ್ಲಿ ಆತ ಜಂಗಮವನ್ನು ವಿಡಂಬಿಸುತ್ತಾಗ ಕಠಿಣವಾದ ನುಡಿಯನ್ನು ನುಡಿಯುತ್ತಾನೆ. ಆಗ ಪ್ರಭು ಅರಿವ ಬಲ್ಲೆನೆಂದು ಬಿರುನುಡಿಯ ನುಡಿವರೆ ಮುಂತಾಗಿ ಹೇಳಿ ಭಾಷೆಯನ್ನು ಬಳಸುವ ಪರಿಯನ್ನು ಆತನಿಗೆ ತಿಳಿಯ ಹೇಳುತ್ತಾನೆ. ಶರಣರು ಇಹವನ್ನು, ಇಲ್ಲಿಯ ಸಂಸಾರವನ್ನು ತಿರಸ್ಕಾರ ಮಾಡಿದವರಲ್ಲ. ವೈರಾಗ್ಯ ಅವರವರ ವೈಯಕ್ತಿಕ, ಅದನ್ನು ಯಾರಿಗೂ ಬೋಧಿಸಲಿಲ್ಲ. ಆಯ್ದಕ್ಕೆ ಮಾರಯ್ಯನ ಗುಡಿಸಲಿನಲ್ಲಿ ಆ ದಂಪತಿಗಳು ಬಡವರಾದರೂ ಅಸಂಖ್ಯಾತ ಗಣಗಳಿಗೆ ಪ್ರಸಾದ ನೀಡಿ ತೃಪ್ತಿಪಡಿಸಿದ್ದಾಗ ಪ್ರಭು ಉಭಯ ದೃಷ್ಟಿ ಏಕದೃಷ್ಟಿಯಲ್ಲಿ ಕಾಂಬಂತೆ ದಂಪತಿ ಏಕಭಾವವಾಗಿ ನಿಂದಲ್ಲಿ ಗುಹೇಶ್ವರ ಲಿಂಗಕ್ಕೆ ಅರ್ಪಿತವಾಯಿತು ಎನ್ನುತ್ತಾನೆ. ಕಣ್ಗಳು ಎರಡಾದರೂ ದೃಷ್ಟಿ ಒಂದೇ ಇರುವಂತೆ, ಶರೀರ ಎರಡಾದರೂ ಒಂದೇ ಭಾವವುಳ್ಳ ದಂಪತಿಗಳ ಅರಿವು ಆಚರಣೆ ಒಂದೇ ರೀತಿ ಇರುವುದರಿಂದ ಪ್ರಸಾದದ ಮಹಿಮೆಯನ್ನು ಅರಿತು ಅನ್ನಬ್ರಹ್ಮವನ್ನು ಸಾಕ್ಷಾತ್ಕರಿಸಿಕೊಂಡು ಇಂತಹ ಘನವಾದ ದಾಸೋಹ ಕಾರ್ಯವನ್ನು ಯಶಸ್ವಿಯಾಗಿ ಮಾಡಲು ಸಾಧ್ಯವಾಯಿತು ಎಂದು ಮೆಚ್ಚಿ ನುಡಿಯುತ್ತಾನೆ. ಸಂಸಾರವು ಒಂದು ಯೋಗ ಎಂದು ತಿಳಿದ ಶರಣರ ಸಂಸರ್ಗದಿಂದ ಪ್ರಭಾವಿತರಾದ ಇಂತಹ ಉನ್ನತ ಮಟ್ಟದ ದಂಪತಿಗಳನ್ನು ಇಲ್ಲಿ ಕಾಣುತ್ತೇವೆ. ಇದು ಇಂದಿನವರೆಗೂ ಆದರ್ಶವೆನಿಸಿದರೆ ಇಂದಿನ ತಳಮಳ ಕರಗಿ ನೆಮ್ಮದಿ ನೆಲೆಸಬಹುದೆನಿಸುತ್ತದೆ. ಮಹಾದೇವಿಯಕ್ಕ ಅನುಭವ ಮಂಟಪಕ್ಕೆ ಬಂದಾಗ ಪ್ರಭುವಿನಿಂದ ಬಂದ ಮೊದಲ ಪ್ರಶ್ನೆ, ನೀನು ಯಾರು? ನಿನ್ನ ಗಂಡ ಯಾರು? ನಿನ್ನ ಗಂಡನ ಹೆಸರನ್ನು ಹೇಳಿದರೆ ಇಲ್ಲಿ ಕುಳಿತುಕೋ, ಇಲ್ಲವಾದರೆ ತೊಲಗು ಎಂದು ತುಂಬ ಕಠೋರವಾಗಿ ನುಡಿದನೆನಿಸುತ್ತಾನೆ. ಆದರೆ ಆತ ಖಂಡಿತ ನಿಷ್ಕರುಣಿಯಲ್ಲ. ಮುಂದೆ ಪ್ರಭು ಮತ್ತು ಅಕ್ಕನ ನಡುವೆ ನಡೆಯುವ ತಾತ್ವಿಕ ಚರ್ಚೆ ಸಾಹಿತ್ಯ ಲೋಕದ ಒಂದು ಅವರ್ಣನೀಯ ರಸಮಯ ಪ್ರಸಂಗ. ಓದಿ ಮೆಚ್ಚದ ವಿದ್ವಾಂಸರಿಲ್ಲ, ಅನುಭವಿಸಿ ಸುಖಿಸದ ಸಾಹಿತ್ಯ ರಸಿಕರಿಲ್ಲ. ಈ ಅನುಭವ ಹೇಳುವುದೆಂದರೆ ಭಾಷೆ ಸೋಲುತ್ತದೆ. ಅಕ್ಕನ ಲೌಕಿಕ ಅಲೌಕಿಕ ಜ್ಞಾನವನ್ನು ಮೆಚ್ಚಿದ ಪ್ರಭು ಆಕೆಯನ್ನು ಕುರಿತು ಸ್ತೋತ್ರ ಮಾಡುವ ಪರಿ ಆತನ ಹೃದಯ ಎಂತಹ ಮೃದು, ನಿರಹಂಕಾರ, ಹೃದಯ ವೈಶಾಲ್ಯ, ಗುಣಗ್ರಾಹಿತನ ಕಂಡು ನಮ್ಮ ಹೃದಯಗಳು ಆರ್ದ್ರವಾಗುವುದು ಖಂಡಿತ. ಆದಿಶಕ್ತಿ ಅನಾದಿಶಕ್ತಿ ಎಂಬರು ಅದನ್ನಾರು ಬಲ್ಲರಯ್ಯ. ಆದಿ ಎಂದರೆ ಕುರು ಹಿಂಗೆ ಬಂದಿತ್ತು,
ಅನಾದಿ ಎಂದರೆ ನಾಮಕ್ಕೆ ಬಂದಿತ್ತು ಮುಂತಾಗಿ ಹೇಳಿ ಅಂತರಂಗದ ಪ್ರಭೆ ಬಹಿರಂಗವೆಲ್ಲ ತಾನೆಯಾಗಿ ಗುಹೇಶ್ವರ ಲಿಂಗದಲ್ಲಿ ಸಂದಿಲ ದೀಪ ಮಹಾದೇವಿಯಕ್ಕಗಳ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಾನೆ. ಈ 21ನೆಯ ಶತಮಾನದ ಆದಿಭಾಗದಲ್ಲಿ ಶ್ರೀಮತಿ ಜಯ ರಾಜಶೇಖರ್ ಸಂಕಲಿಸಿರುವ 5ನೇ ಶೂನ್ಯ ಸಂಪಾದನೆಯ ಲಿಂಗಭೇದ ನಿರಸನ ಸಂಪಾದನೆಯಲ್ಲಿ ಲಿಂಗ ಸಮಾನತೆ ಚರ್ಚೆ ನಡೆದಾಗ ಕೊನೆಯ ಮಾತಾಗಿ ಪ್ರಭು ಸತಿ ಭಕ್ತೆಯಾದಡೆ ಹೊಲೆಗಂಜಲಾಗದು, ಪತಿ ಭಕ್ತನಾದಡೆ ಕುಲಕಂಜಲಾಗದು. ಸತಿಪತಿ ಎಂಬ ಅಂಗಸುಖ ಹಿಂಗಿ ಲಿಂಗವೇ ಪತಿಯಾದ ಬಳಿಕ ಸತಿಗೆ ಪತಿಯುಂಟೆ, ಪತಿಗೆ ಸತಿಯುಂಟೆ, ಹಾಲುಂಡು ಮೇಲುಂಬರೇ ಗುಹೇಶ್ವರ ಎನ್ನುತ್ತಾನೆ. ಈ ಒಂದು ವಚನಕ್ಕೆ ವಿವರವಾಗಿ ಅರ್ಥ ಹೇಳಬೇಕು ಅಂದರೆ ಎಷ್ಟಾದರೂ ಹೇಳ್ಬೋದು. ಸಂಕ್ಷೇಪವಾಗಿ ಹೇಳಬಹುದಾದರೆ ಧರ್ಮಸಮ್ಮತವಾಗಿ ಹಿತಮಿತವಾಗಿ ರತಿಸುಖವನ್ನು ಅನುಭವಿಸುವುದು ದಾಂಪತ್ಯದ ಮೊದಲ ಹಂತ. ಅಂಗಭಾವವಳಿದು ಲಿಂಗಭಾವ ಜಾಗೃತವಾಗಿ ಸರ್ವೇಂದ್ರಿಯ ಸುಖವನ್ನು ಸೂರೆಗೊಳ್ಳುವುದು ದ್ವಿತೀಯ ಹಂತ. ಅದು ದೈವಿ ದಾಂಪತ್ಯ. ಸಾಧನೆ ಬೆಳೆದು ಚರಮ ಸೀಮೆ ತಲುಪಿದಾಗ ಸತಿಪತಿ ಭಾವ ಒಳಿದು ಲಿಂಗಪತಿ ಶರಣಸತಿ ಭಾವ ಅಳವಡುತ್ತದೆ. ಹೀಗೆ ತುರಿಯ ಸ್ಥಿತಿ ತಲುಪಿದಾಗ ಲಿಂಗ ಒಬ್ಬನೇ ಪತಿ, ಆತನನ್ನು ಧರಿಸಿದ ಸ್ತ್ರೀ ಪುರುಷರೆಲ್ಲರೂ ಆ ಪರಮ ಪುರುಷನ ಸತಿಯರು. ಆಗ ಸತಿಯಾರು ಪತಿಯಾರು? ಹಾಲುಂಡು ಮೇಲುಂಬರೆ ಎಂಬ ಲೋಕೋಕ್ತಿಯಂತೆ ಆ ದಿವ್ಯ ಪುರುಷನ ಸತಿಯರಾದ ಯಾವ ಗಂಡಿಗಾಗಲಿ ಹೆಣ್ಣಿಗಾಗಲಿ ಬೇರೆ ಸತಿಪತಿಯರುಂಟೆ? ಮುಂದೆ ಭಕ್ತಿ ಭಿಕ್ಷೆಯನ್ನು ಬೇಡಲು ಬಂದು ಸಿಂಹಾಸನಾರೋಹಣ, ಅದು ಶೂನ್ಯ ಸಿಂಹಾಸನಾರೋಹಣ ಮಾಡಿದ ಅಲ್ಲಮ ಪ್ರಭು ಎಂಬ ಈ ಜಗದ್ಭರಿತ ಜಂಗಮನಿಗೆ ಓಗರದ ದಾಸೋಹ ಮಾಡಲು ಹೋಗಿ ಸೋತ ಬಸವಣ್ಣ ತನ್ನನ್ನೇ ತನ್ನ ಭಕ್ತಿಯನ್ನೇ ಸಮರ್ಪಿಸುವ ಮುನ್ನ ನಡೆದ ಪ್ರಭುವಿನ ಲಿಂಗ ಪೂಜೆ ವರ್ಣಿಸಲು ಸಾಧ್ಯವೇ ಇಲ್ಲ. 84 ಲಕ್ಷ ಜೀವರಾಶಿಗಳನ್ನು ತನ್ನ ಅಂಗೈಯ ಲಿಂಗವಾಗಿಸಿಕೊಂಡು ಪ್ರಭುದೇವ ನಡೆಸುವ ಸಮಷ್ಟಿ ಪೂಜೆಯನ್ನು ಕಣ್ಣಾರೆ ಕಂಡಂತೆ ಆನಂದಿಸಬಹುದು. ಆತ ತಾನು ಮಾತ್ರ ತನ್ನ ಆತ್ಮ ಒಂದನ್ನೇ ಮಾತ್ರ ಆರಾಧಿಸುವ ಆರಾಧಕನಲ್ಲ. ಅಲ್ಲಿದ್ದವರೆಲ್ಲರ ಲಿಂಗ ಪೂಜೆ, ಶೂನ್ಯ ದರ್ಶನ, ಶೂನ್ಯ ಸಿಂಹಾಸನಾರೋಹಣ ಆಗುವ ಮನಮೋಹಕ ದೃಶ್ಯವಿದು. ಅಂತರಂಗದ ಕಣ್ಗಳಿಂದ ನೋಡಲು ಮಾತ್ರ ಸಾಧ್ಯ. ಶರಣರೆಲ್ಲ ನಾನು ಎಂಬ ಅಹಂಕಾರವನ್ನು ಬಿಟ್ಟು ಸಿದ್ಧಿಯೆಡೆಗೆ ಸಾಗಿದವರು. ಆದ್ದರಿಂದಲೇ ಅವರೆಲ್ಲ ಶೂನ್ಯವನ್ನು ಸಂಪಾದಿಸಲು ಸಾಧ್ಯವಾಯಿತು. ತಾತ್ವಿಕ ಚರ್ಚೆಯ ಕೇಂದ್ರದ ಅಂದರೆ ಹೇಳಬೇಕೆಂದರೆ ಶೂನ್ಯ ಸಂಪಾದನೆಯ ಗ್ರಂಥದ ನಾಯಕ ಕೇಂದ್ರ ಬಿಂದು ಅಲ್ಲಮ ಪ್ರಭುದೇವ ನಿಜ. ಆದರೆ ಆ ಸನ್ನಿವೇಶಗಳ ಸೂತ್ರಧಾರ ಬಸವಣ್ಣ ಎನ್ನುವುದನ್ನು ಅಲ್ಲಗಳೆಯಲಾಗುವುದಿಲ್ಲ. ಅಂತಹ ಬಸವಣ್ಣನನ್ನು ಪ್ರಭು ಸ್ತೋತ್ರ ಮಾಡುವ ಒಂದು ವಚನ ಹಾಡಿ ಇಂದಿನ ನನ್ನ ಮಾತುಗಳನ್ನು ಮುಕ್ತಾಯ ಮಾಡಿಸ್ತೇನೆ. ಗುರುಸ್ಥಳ ಲಿಂಗಸ್ಥಳ ಜಂಗಮ ಸ್ಥಳ ಪ್ರಸಾದಿ ಸ್ಥಳ ಅಡಗಿತ್ತಲ ಸಂಗನ ಬಸವಣ್ಣನ ಕರಸ್ಥಳದೊಳಗೆ ಇನ್ನಾರಿಗಹುದಿ ಭಕ್ತಿ ಸ್ಥಳ ಇನ್ನಾರಿಗೆ ಸಾರುವುದಿ ಲಿಂಗಸ್ಥಳ ಗುಹೇಶ್ವರ ಸಂಗನ ಬಸವಣ್ಣನ ಮೊರೆ ಒಕ್ಕು ಬದುಕಿದೆನು ಮೊರೆ ಒಕ್ಕು ಬದುಕಿದೆನು. ಶೂನ್ಯ ಸಂಪಾದನೆಗಳಲ್ಲಿ ಅಲ್ಲಮ ಪ್ರಭುವನ್ನು ದರ್ಶಿಸುವುದಕ್ಕೆ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನನ್ನ ವಂದನೆಗಳು. ಈಗ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಡಾಕ್ಟರ್ ಶ್ರೀ ಬಸವ ಮರುಳಸಿದ್ದ ಸ್ವಾಮೀಜಿ, ಬಸವ ಕೇಂದ್ರ ಶಿವಮೊಗ್ಗ ಹಾಗೂ ಬಸವ ಮಂದಿರ ಚಿಕ್ಕಮಗಳೂರು ಇವರಿಂದ ಆಶೀರ್ವಚನ. ಬಸವಾದಿ ಪ್ರಮುಖರನ್ನು, ವಿಶ್ವದ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿಕೊಂಡು ಅಂತರ್ಜಾಲದಲ್ಲಿ ನಡೀತಾ ಇರುವಂತಹ ಚಿಂತನ ಕಾರ್ತಿಕ
2020 ಇಂದಿನ ಉಪನ್ಯಾಸವನ್ನು ಶೂನ್ಯ ಸಂಪಾದನೆಗಳಲ್ಲಿ ಅಲ್ಲಮಪ್ರಭುದೇವರ ಕುರಿತಾಗಿ ಶರಣೆ ಡಾಕ್ಟರ್ GV ಜಯರಾಜಶೇಖರ್ ಅವರು ನಡೆಸಿಕೊಟ್ಟಿದ್ದಾರೆ. ಅವರಲ್ಲಿ ಇವತ್ತಿನ ಕಾರ್ಯಕ್ರಮದ ದಾಸೋಹ ಸೇವೆಯನ್ನು ನಡೆಸಿಕೊಡ್ತಾ ಇರುವಂಥ ಶಿವಮೊಗ್ಗ ಗ್ರಾಮಾಂತರ ಲಿಂಗಾಯತ ವೀರಶೈವ ಸಮಾಜದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಲ್ಲಿ, ವಚನ ಗಾಯನವನ್ನು ನೆರವೇರಿಸಿಕೊಟ್ಟಂಥ ಕಲಾವಿದರಲ್ಲಿ, ಅಂತರ್ಜಾಲದಲ್ಲಿ ವೀಕ್ಷಿಸುತ್ತಿರುವಂಥ ಎಲ್ಲ ಶರಣೆಯರಲ್ಲಿ ಶರಣಾರ್ಥಿಗಳು. ಶೂನ್ಯ ಸಂಪಾದನೆ ಒಂದು ಅಪರೂಪದ ಕೃತಿ. ವಚನಕಾರರ ವಚನಗಳನ್ನು ಬಳಸಿಕೊಂಡು ಉತ್ತರ ಪ್ರತ್ಯುತ್ತರ ರೂಪದಲ್ಲಿ, ಅಂದರೆ ಪ್ರಶ್ನೋತ್ತರದ ರೂಪದಲ್ಲಿ ವಚನಗಳ ತಾತ್ವಿಕತೆಯನ್ನು ಕಟ್ಟಿಕೊಡಲು ಮಾಡಿರ್ತಕ್ಕಂಥ ಪ್ರಯತ್ನದ ಫಲವಾಗಿ ರೂಪುಗೊಂಡಂಥ ಕೃತಿ. ಇದರ ಕರ್ತೃ ಶಿವಗಣ ಪ್ರಸಾದಿ ಮಹಾದೇವಯ್ಯ. ಅವನ ನಂತರದಲ್ಲಿ ಮತ್ತೆ 3 ಜನಗಳು ಈ ಕೃತಿಯನ್ನು ಮರುಸಂಪಾದನೆಯನ್ನು ಮಾಡ್ತಾರೆ. ಮೊದಲ ಕೃತಿಯಲ್ಲಿರುವಂಥ ತಪ್ಪುಗಳನ್ನು ತಿದ್ದುಕೊಂಡು, ಮೊದಲ ಕೃತಿಯಲ್ಲಿ ಇಲ್ಲದೇ ಇರುವಂಥ ಸೇರ್ಪಡೆ ಆಗಬೇಕಾಗಿರ್ತಕ್ಕಂಥ ಪ್ರಸಂಗಗಳನ್ನು ಸೇರಿಸಿ ಕೃತಿಗಳನ್ನು ರಚನೆ ಮಾಡಿಕೊಳ್ತಾ ಹೋಗ್ತಾರೆ. ಇವತ್ತು ಉಪನ್ಯಾಸ ಮಾಡಿದಂಥ ಶರಣೆ ಡಾಕ್ಟರ್ GV ಜಯರಾಜಶೇಖರ್ ಅವರು ಇತ್ತೀಚೆಗೆ ತಾನೇ 5ನೇ ಶೂನ್ಯ ಸಂಪಾದನೆಯನ್ನು ಮಾಡಿದ್ದಾರೆ. ಮೊದಲ 4 ಶೂನ್ಯ ಸಂಪಾದನೆಗಳಲ್ಲಿ ಇಲ್ಲದ ವರ್ಣಭೇದ ನಿರಸನ, ವರ್ಗಭೇದ ನಿರಸನ, ಲಿಂಗಭೇದ ನಿರಸನದಂತಹ ಸಂಪಾದನೆಗಳನ್ನು ಸೇರಿಸಿ ಶೂನ್ಯ ಸಂಪಾದನೆಯನ್ನು ಇವತ್ತಿನ ಕಾಲದ ಮೌಲ್ಯಗಳಿಗೆ ಅನ್ವಯ ಆಗುವ ಹಾಗೆ ರೂಪಿಸಿರ್ತಕ್ಕಂಥ ಕೀರ್ತಿ ಶರಣೆ ಡಾಕ್ಟರ್ GV ಜಯರಾಜಶೇಖರ್ ಅವರಿಗೆ ಸಲ್ಲುವಂಥದ್ದು. ಒಟ್ಟಾರೆ ಈ ಶೂನ್ಯ ಸಂಪಾದನೆ ಅನ್ನುವಂಥದ್ದು ಕೃತಿಯ ಹೆಸರಾದರೂ ಕೂಡ ಒಂದು ರೀತಿಯಲ್ಲಿ ವಿಲಕ್ಷಣವಾಗಿರ್ತಕ್ಕಂಥದ್ದು. ಶೂನ್ಯ ಅಂತ ಅಂದಾಗ ನಮ್ಮೆಲ್ಲರ ಗಮನಕ್ಕೆ ಬರುವಂಥದ್ದು ಏನೂ ಇಲ್ಲದ ಅಥವಾ ಏನೂ ಅಲ್ಲದ ಅನ್ನುವಂಥದ್ದು ನಮ್ಮೆಲ್ಲರ ಗಮನಕ್ಕೆ ಬರುವಂಥ ಸಂಗತಿ. ಏನೂ ಇಲ್ಲದೆ ಇರುವುದನ್ನು ಸಂಪಾದನೆ ಮಾಡೋದಾದರೂ ಹೇಗೆ? ಇದು ಒಂದು ಬಹಳ ವಿಲಕ್ಷಣ ಅಂತೇಳಿ ಅನಿಸುತ್ತೆ ನಮಗೆ. ಆದರೆ ಶರಣರ ದೃಷ್ಟಿಯಲ್ಲಿ ಶೂನ್ಯ ಅಂತ ಹೇಳಿದ್ರೆ ಏನೂ ಇಲ್ಲದ್ದು ಅನ್ನೋದಲ್ಲ, ಎಲ್ಲದನ್ನೂ ಒಳಗೊಂಡು ಏನೂ ಅಲ್ಲದ ಹಾಗೆ ಇರುವಂಥದ್ದು ಯಾವುದೋ ಅದು ಶೂನ್ಯ ಅಂಥೇಳಿ ಕರೆಸಿಕೊಳ್ತದೆ. ಅಂತಹ ಶೂನ್ಯದ ಸ್ಥಿತಿಯನ್ನು ತಲುಪುವಂಥದ್ದಕ್ಕೆ ಮಾಡಬೇಕಾದಂಥ ಸಾಧನೆ ಏನಿದೆಯಲ್ಲ, ಅದು ಆ ಸಾಧನೆಯನ್ನು ಮಾಡಿದಾಗ ನಮಗೆ ಸಿಗುವಂಥ ಸ್ಥಿತಿ ಇದೆಯಲ್ಲ, ಅದನ್ನು ಶೂನ್ಯ ಸಂಪಾದನೆ ಅಂತ ಕರೀತಾರೆ. ಶೂನ್ಯತ್ವದ ನಿಲುವಿಗೆ ನಾವೆಲ್ಲ ನಿಂತವರು ಅಂಥೇಳಿ ಕರಿತಾ ಹೋಗ್ತಾರೆ. ಹಾಗಾಗಿ ಶೂನ್ಯ ಅನ್ನೋದು ಇಡೀ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಗಳಿಗೆ ಕಾರಣವಾಗಿರ್ತಕ್ಕಂಥ ಮಹಾವಸ್ತು. ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಗಳೆಲ್ಲವೂ ಕೂಡ ತನ್ನೊಳಗೆ ನಡೀತಾ ಇದ್ರೂ ಕೂಡ ತಾನು ಮಾತ್ರ ಯಾವುದರಿಂದನೂ ಬಾಧೆಗೊಳಗಾಗಲಾರದೆ ಇರುವಂತಹ ಆ ಮಹಾವಸ್ತುವಿನ ಸ್ಥಿತಿಯನ್ನು ತಲುಪೋದೇ ಶೂನ್ಯ ಸ್ಥಿತಿಯನ್ನು ತಲುಪೋದು ಅಥವಾ ಶೂನ್ಯ ಸಂಪಾದನೆಯನ್ನು ಮಾಡಿಕೊಳ್ಳೋದು ಅಂತ ಅರ್ಥ. ನೋಡಿ, ಆ ಮಹಾವಸ್ತು ಹೇಗಿದೆ ಅಂತ ಹೇಳಿದ್ರೆ, ಗಾಳಿ ಬೀಸಿದಾಗ ಅಲುಗಾಡೋದಿಲ್ಲ, ಬಿರುಗಾಳಿ ಬೀಸಿದರೆ ಅಲುಗಾಡೋದಿಲ್ಲ, ಜೋರಾದ ಮಳೆ ಸುರಿತು ಅಂತ ಹೇಳಿದ್ರೆ ಅದರಿಂದ ನೆನೆಯೋದಿಲ್ಲ. ಅದೇ ರೀತಿಯಲ್ಲಿ ಬೆಂಕಿ ಹತ್ತಿ ಉರಿತು ಅಂತ ಹೇಳಿದ್ರೆ ಅದರಿಂದ ಸುಡೋದಿಲ್ಲ. ಮಹಾಪ್ರಳಯ ಆಯಿತು ಅಂತ ಹೇಳಿದ್ರೆ ಅದರಿಂದ ಕಿಂಚಿತ್ತೂ ಬಾಧೆಗೊಳಗಾಗಲಾರದೇನೆ ಇವೆಲ್ಲವೂ ತನ್ನೊಳಗೆ ನಡೀತಾ ಇದ್ರೂ ಕೂಡ ತಾನು ಮಾತ್ರ ಏನೂ ಆಗದೆ ಇರುವ ಹಾಗಿರುವಂಥದ್ದೇನಿದಿಲ್ಲ, ಅದು ಶೂನ್ಯ ಅಂತ ಕರೆಸಿಕೊಳ್ತದೆ. ಹಾಗೆ ನಮ್ಮ ಬದುಕಿನಲ್ಲಿ ಬರುವಂಥ ಇಂತಹ ಹಲವಾರು ಏರುಪೇರುಗಳನ್ನು, ಏರಿಳಿತಗಳನ್ನು, ಅವುಗಳಿಗೆ ಒಳಗಾಗಲಾರ್ದೇ ಮನಸ್ಸಿನ ಸ್ಥೀಮಿತತೆಯನ್ನು ಕಳೆದುಕೊಳ್ಳಲಾರ್ದೇ, ಶಾಂತಿ ನೆಮ್ಮದಿಗಳನ್ನು ಕಳೆದುಕೊಳ್ಳಲಾರ್ದೇ ಇರುವಂಥ ಸ್ಥಿತಿಯನ್ನು ತಲುಪೋದಕ್ಕೆ ಶೂನ್ಯ ಸಂಪಾದನೆ ನಮಗೆಲ್ಲರಿಗೂ ಕೂಡ ಸಹಕಾರಿಯಾಗ್ತದೆ. ಹಾಗಾಗಿ ಅಂತಹ ಶೂನ್ಯವನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಬೇಕಾದಂಥ ಮಾರ್ಗಗಳು ಹೇಗಿರ್ತವೆ ಅನ್ನುವಂಥದ್ದನ್ನು ಚಿತ್ರಿಸುವಂಥ ಪ್ರಯತ್ನವನ್ನು, ಅರಿವಿಗೆ ಮೂಡಿಸುವಂಥ ಪ್ರಯತ್ನವನ್ನು ಶೂನ್ಯ ಸಂಪಾದನೆಯ ಕೃತಿಯಲ್ಲಿ ಮಾಡ್ತಾ ಹೋಗಿದ್ದಾರೆ. ಹೀಗೆ ಶೂನ್ಯವನ್ನು ಸಂಪಾದಿಸಿಕೊಳ್ಳಲು ಬೇಕಾದ ಸಂಗತಿಗಳನ್ನು ವಿವರಿಸುವಂಥ ಕೃತಿಯ ನಾಯಕನಾಗಿ ಯಾರನ್ನು ಆಯ್ಕೆ ಮಾಡಿಕೊಂಡ್ರು ಅಂತ ಹೇಳಿದ್ರೆ ಅಲ್ಲಮಪ್ರಭುದೇವರನ್ನು. ಬಸವಣ್ಣನನ್ನು ಆಯ್ಕೆ ಮಾಡಿಕೊಳ್ಬೋದಿತ್ತು, ಅಥವಾ ಬೇರೆ ಸಿದ್ದರಾಮೇಶ್ವರರನ್ನಾಗಲಿ, ಚನ್ನಬಸವಣ್ಣನವರನ್ನಾಗಲಿ, ಉರಿಲಿಂಗ ಪೆದ್ದಿಯನ್ನಾಗಲಿ, ಅಕ್ಕಮಹಾದೇವಿ ಅಥವಾ ಮುಕ್ತಾಯಕ್ಕನನ್ನಾಗಲಿ ಆಯ್ಕೆ ಮಾಡಿಕೊಳ್ಬೋದಾಗಿತ್ತು. ಆದರೆ ಶೂನ್ಯ ಸಂಪಾದನೆಕಾರರು ಅಲ್ಲಮಪ್ರಭುದೇವರನ್ನೇ ಈ ಶೂನ್ಯ ಸಂಪಾದನೆ ಕೃತಿಯ ನಾಯಕನನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದು ಏಕೆ ಅನ್ನೋದು ನಮ್ಮೆಲ್ಲರ ಮುಂದೆ ಬರ್ತಕ್ಕಂಥ ಒಂದು ದೊಡ್ಡ ಪ್ರಶ್ನೆ. ಅದಕ್ಕೆ ಉತ್ತರ ಹೀಗಿದೆ.
ಅಲ್ಲಮ ಪ್ರಭುದೇವ ಬಸವಣ್ಣನವರಿಗಿಂತಲೂ ವ್ಯಾಪಕವಾಗಿ ದೇಶ ಸಂಚಾರ ಮಾಡಿರ್ತಕ್ಕಂಥವ್ರು. ಅಲ್ಲಮ ಪ್ರಭುದೇವ ಬಸವಣ್ಣನವರಿಗಿಂತಲೂ ವ್ಯಾಪಕವಾಗಿ ವಿವಿಧ ಸ್ತರದ ಸಾಧಕರ ಜೊತೆಯಲ್ಲಿ ಮುಖಾಮುಖಿಯಾಗಿರ್ತಕ್ಕಂಥವ್ರು. ಬಸವಣ್ಣ ಕಲ್ಯಾಣ ಕೇಂದ್ರಿತವಾಗಿದ್ದುಕೊಂಡು ತನ್ನ ಬಳಿಗೆ ಚುಂಬಕ ಶಕ್ತಿಯಂತೆ ಶರಣರೆಲ್ಲರನ್ನೂ ಕೂಡ ಸೆಳೆದುಕೊಂಡು ಸಾಧನೆಯ ಮಾರ್ಗಕ್ಕೆ ಹಚ್ಚುವಂಥ ಪ್ರಯತ್ನವನ್ನು ಮಾಡ್ತಾ ಹೋದರೆ, ಅಲ್ಲಮ ಸಾಧಕರು ಇರುವೆಡೆಗಳಿಗೆ ತಾನೇ ನಡೆದುಕೊಂಡು ಹೋಗಿ ಅವರ ಸಾಧನೆಯ ಓರೆಕೋರೆಗಳನ್ನು ನೋಡಿ ತೀಡಿ ಸಾಧನೆಗೆ ಬೇಕಾಗಿರ್ತಕ್ಕಂಥ ಮುಂದಿನ ಮಾರ್ಗದರ್ಶನಗಳನ್ನು ಕೊಟ್ಟು ಬರುವಂಥ ಪ್ರಯತ್ನವನ್ನು ಮಾಡಿಕೊಳ್ತಾ ಹೋಗ್ತಾರೆ. ಹೀಗೆ ಲೋಕಾನುಭವದ ಜೊತೆಯಲ್ಲಿ ಶಿವಾನುಭವವನ್ನು ಸಿದ್ಧಿಸಿಕೊಂಡ ಕಾರಣಕ್ಕೋಸ್ಕರವಾಗಿ ಅಲ್ಲಮ ಬಸವಣ್ಣನವರಿಗಿಂತ ವ್ಯಾಪಕವಾದ ಲೋಕ ಸಂಚಾರವನ್ನು ಮಾಡಿದರು ಅನ್ನೋ ಕಾರಣಕ್ಕೋಸ್ಕರವಾಗಿ ಮತ್ತು ವಿವಿಧ ಬಹುಸ್ತರದ ಸಾಧಕರ ಜೊತೆಯಲ್ಲಿ ಮುಖಾಮುಖಿ ಮಾಡಿದರು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಥರದ ಎಲ್ಲ ಘಟನೆಗಳನ್ನು ಸೂತ್ರ ರೂಪದಲ್ಲಿ ಬಂಧಿಸೋದಕ್ಕೆ ಬೇಕಾದ ವ್ಯಕ್ತಿತ್ವವಾಗಿ ಅಲ್ಲಮ ಶೂನ್ಯ ಸಂಪಾದನೆಕಾರರಿಗೆ ಕಂಡು ಬಂದಿದ್ದ. ಹಾಗಾಗಿ ಅಲ್ಲಮ ಪ್ರಭುದೇವರನ್ನು ಶೂನ್ಯ ಸಂಪಾದನೆಕಾರರು ಶೂನ್ಯ ಸಂಪಾದನೆಯ ನಾಯಕರನ್ನಾಗಿ ಇಟ್ಟುಕೊಳ್ತಾರೆ. ಹೀಗೆ ನಾಯಕನನ್ನಾಗಿ ಇಟ್ಟುಕೊಂಡು ಅಲ್ಲಮ ಪ್ರಭುದೇವರ ಒಂದು ವ್ಯಕ್ತಿತ್ವವನ್ನು ಕಟ್ಟಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ. ಒಂದು ರೀತಿಯಲ್ಲಿ ಚಾಮರಸನ ಪ್ರಭುಲಿಂಗ ಲೀಲೆಯ ಗದ್ಯ ರೂಪ ಇದು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕೂಡ ಎಂ ಚಿದಾನಂದ ಮೂರ್ತಿಯವರು ಮತ್ತು ಎಲ್ ಬಸವರಾಜು ಅವರು ಶೂನ್ಯ ಸಂಪಾದನೆ ಕುರಿತಾಗಿ ಹೇಳ್ತಾ ಹೋಗ್ತಾರೆ. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ಶೂನ್ಯ ಸಂಪಾದನೆಯಲ್ಲಿ ವಚನಗಳನ್ನು ಕೇಂದ್ರೀಕೃತವಾಗಿಟ್ಟುಕೊಂಡು ಯಾವೆಲ್ಲ ತಾತ್ವಿಕತೆಗಳು ಚರ್ಚೆ ಆಗ್ತಾ ಹೋಗ್ತವೋ ಅವೇ ತಾತ್ವಿಕತೆಗಳನ್ನು ಚಾಮರಸ ಪ್ರಭುಲಿಂಗ ಲೀಲೆಯಲ್ಲಿ ಷಟ್ಪದಿಯೊಳಗೆ ಚರ್ಚೆ ಮಾಡಿಕೊಳ್ತಾ ಹೋಗ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ ಈಗಾಗಲೇ. ಆ ಹಿನ್ನೆಲೆಯಲ್ಲಿ ಶೂನ್ಯ ಸಂಪಾದನೆಯ ಕಾವ್ಯರೂಪ ಪ್ರಭುಲಿಂಗ ಲೀಲೆಯಾದರೆ ಪ್ರಭುಲಿಂಗ ಲೀಲೆಯ ಗದ್ಯ ರೂಪದ ಕಾವ್ಯ ಶೂನ್ಯ ಸಂಪಾದನೆ ಎನ್ನುವಂಥ ಒಂದು ಅಭಿಪ್ರಾಯವನ್ನು ವಿದ್ವಾಂಸರು ವ್ಯಕ್ತಪಡಿಸ್ತಾರೆ. ಇನ್ನೂ ಮುಂದುವಾಗಿ ಡಾಕ್ಟರ್ ಎಲ್ ಬಸವರಾಜ್ ಅವರು ಹೇಳುವಂಥ ಒಂದು ಮಾತು ಶೂನ್ಯ ಸಂಪಾದನೆ ಬಗ್ಗೆ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ, ಚಂಪು ಕುರಿತಾಗಿ ಮಾತಾಡ್ತಿರ್ಬೇಕಾಗಿದ್ದಾಗ ಇದನ್ನು ಕೂಡ ಶೂನ್ಯ ಸಂಪಾದನೆಯನ್ನು ಕೂಡ ಒಂದು ರೀತಿಯಲ್ಲಿ ಚಂಪು ಅಂತೇಳಿ ಯಾಕೆ ನಾವು ಪರಿಗಣಿಸಬಾರ್ದು ಅನ್ನುವಂಥ ಮಾತನ್ನು ಎಲ್ ಬಸವರಾಜ್ ಅವರು ಹೇಳ್ತಾರೆ. ಯಾಕೆ ಅವರು ಶೂನ್ಯ ಸಂಪಾದನೆಯನ್ನು ಚಂಪುಗೆ ಒಂದು ಸಂವಾದಿಯಾಗಿ ಚಂಪುವಿನ ಒಂದು ರೂಪ ಅಂತೇಳಿ ಬಳಸ್ತಾರೆ ಅಂತ ಹೇಳಿದರೆ, ಚಂಪುವಿನಲ್ಲಿ ಪದ್ಯ ಮತ್ತು ಗದ್ಯಗಳ ಮಿಶ್ರಿತವಾಗಿರ್ತಕ್ಕಂಥ ಕಾವ್ಯ ರಚನೆ ಆಗ್ತಾ ಹೋಗುತ್ತೆ. ಅದೇ ರೀತಿಯಲ್ಲಿ ವಚನಗಳನ್ನು ಪದ್ಯಗಳು ಅಂತ ಗ್ರಹಿಸಿಕೊಳ್ಳೋದಾದರೆ ಆ ವಚನಗಳ ಸಂಭಾಷಣೆಗಳನ್ನು ಒಂದಕ್ಕೊಂದು ಸಂಬಂಧವನ್ನು ಕಟ್ಟಿಕೊಡೋದಕ್ಕೋಸ್ಕರವಾಗಿ ಸೂತ್ರವನ್ನು ಬಂಧದಲ್ಲಿ ಬಿಗಿಗೊಳಿಸೋದಕ್ಕೋಸ್ಕರವಾಗಿ ಮಧ್ಯೆ ಶೂನ್ಯ ಸಂಪಾದನೆಕಾರರು ಗದ್ಯವನ್ನು ರಚನೆ ಮಾಡಿಕೊಳ್ತಾ ಹೋಗಿದ್ದಾರೆ. ಆ ಹಿನ್ನೆಲೆಯಲ್ಲಿ ಗದ್ಯ ಮತ್ತು ಪದ್ಯಗಳ ಮಿಶ್ರಣವಾಗಿರುವುದರಿಂದ ಈ ಶೂನ್ಯ ಸಂಪಾದನೆಯನ್ನು ಕೂಡ ನಾವು ಚಂಪುವಿನ ಇನ್ನೊಂದು ರೂಪ ಅಂತೇಳಿ ಭಾವಿಸ್ಕೊಳ್ಬೋದು ಅನ್ನುವಂಥ ಒಂದು ಸಂಗತಿಯನ್ನು ಹೇಳ್ತಾರೆ. ಇದೇನೇ ಸಾಹಿತ್ಯಿಕವಾಗಿರ್ತಕ್ಕಂಥ ಸಂಗತಿಗಳಿದ್ರೂ ಕೂಡ ಶೂನ್ಯ ಸಂಪಾದನೆ ಅನ್ನುವಂಥದ್ದು ಅಲ್ಲಮನನ್ನು ಕೇಂದ್ರೀಕೃತವಾಗಿಟ್ಟುಕೊಂಡು ರಚನೆ ಆಗಿರ್ತಕ್ಕಂಥ ಒಂದು ಕೃತಿ. ಅಲ್ಲಮ ನಿರ್ಮಾಯನಾಗಿ ಜನಿಸ್ತಾನೆ. ಮಾಯೆಗೆ ಒಳಗಾಗಲಾರದೇ ಅವನು ಪ್ರಾರಂಭದಲ್ಲಿಯೇ ಜಗತ್ತಿನ ಜನಗಳಿಗೆ ಅಷ್ಟಾವರಣ ಪಂಚಾಚಾರ ಷಟ್ಸ್ತರಗಳ ಬೋಧನೆಯನ್ನು ಮಾಡ್ತಾ ಹೋಗ್ತಾನೆ. ಹೀಗೆ ಮಾಡ್ತಾ ಹೋದ ನಂತರದಲ್ಲಿ ಅಲ್ಲಮ್ಮನಿಗೆ ಗೊಗ್ಗಯ್ಯನ ಹೊಲದಲ್ಲಿ ಗವಿಯ ಒಳಗಡೆಗೆ ಅನುಮಿಷನ ಮೂಲಕವಾಗಿ ಅನುಗ್ರಹ ಪ್ರಾಪ್ತವಾಗುತ್ತೆ. ಅನುಗ್ರಹ ಪ್ರಾಪ್ತವಾದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ವಿಶೇಷವಾದ ದೀಕ್ಷೆ ನಡೆಯುತ್ತೆ. ಆ ದೀಕ್ಷೆ ಹೇಗೆ ನಡೆಯುತ್ತೆ ಅನ್ನುವಂಥದ್ದನ್ನು ಅಲ್ಲಮ ಅವರ ವಚನದಲ್ಲಿ ಹೇಳ್ತಾ ಹೋಗ್ತಾರೆ. ಕಾಣಬಾರದ ಗುರು ಕಣ್ಣಿಗೆ ಗೋಚರವಾದಡೆ ಹೇಳಲಿಲ್ಲದ ಭಿನ್ನಪ, ಮುಟ್ಟಲಿಲ್ಲದ ಹಸ್ತಮಸ್ತಕ ಸಂಯೋಗ, ಹೂಸಲಿಲ್ಲದ ವಿಭೂತಿಯ ಪಟ್ಟ, ಕೇಳಲಿಲ್ಲದ ಕರ್ಣಮಂತ್ರ, ತುಂಬಿ ತುಳುಕದ ಕಳಶಾಭಿಷೇಕ. ಹೀಗೆ ದೀಕ್ಷೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಡೆಯುವಂಥ ಎಲ್ಲ ಪ್ರಕ್ರಿಯೆಗಳು ಕೂಡ ಇಲ್ಲಿ ಸಾಂಕೇತಿಕವಾಗಿಯೂ ಕೂಡ ನಡೆಯೋದಿಲ್ಲ. ಯಾವ ಪ್ರಕ್ರಿಯೆಗಳು ನಡೆದೇನೆ ದೀಕ್ಷೆ ಸಂಭವಿಸುತ್ತೆ. ಹೇಗೆ ಅಂತೇಳಿದ್ರೆ ಅನಿಮಿಷನ ಕೈಯ ಇಷ್ಟಲಿಂಗ ಅಲ್ಲಮ್ಮನ ಕೈಗೆ ಬಂದು ಬೀಳುತ್ತೆ. ಅಷ್ಟೇ, ಅಲ್ಲಿಗೆ ದೀಕ್ಷೆ ಮುಗಿದೋಯ್ತು. ಹೀಗೆ ಒಂದು ದೀಕ್ಷೆಯ ಎಲ್ಲ ಪದ್ಧತಿಗಳನ್ನು ಮೀರಿರ್ತಕ್ಕಂಥ ರೀತಿಯಲ್ಲಿ ಅಲ್ಲಮ ಅನಿಮಿಷನಿಂದ ದೀಕ್ಷೆಯನ್ನು ಪಡ್ಕೊಂಡು ತಾನು ಆ ಕ್ಷಣದಲ್ಲೇ ಸಿದ್ಧನಾಗ್ತಾನೆ. ಶೂನ್ಯ ಸಂಪಾದನೆಕಾರರ ಪ್ರಕಾರದಲ್ಲಿ ಅಲ್ಲಮ ಆ ಲಿಂಗವನ್ನು ಪಡೆದ ತಕ್ಷಣದಲ್ಲೇ ಪರಿಪೂರ್ಣನಾಗಿ ಆ ಲಿಂಗವನ್ನು ಹಿಡಿದು ಸಾಧಕರನ್ನು ಅರಿಸಿಕೊಳ್ತಾ ಅವರ ಓರೆಕೋರೆಗಳನ್ನು ತಿದ್ದಿಕೊಳ್ತಾ ಹೋಗುವಂಥ ಪ್ರಸಂಗಗಳನ್ನು ಈ ಶೂನ್ಯ ಸಂಪಾದನೆಯಲ್ಲಿ ಕಟ್ಟಿಕೊಳ್ತಾ ಹೋಗ್ತಾರೆ. ಹಾಗೆ ಕಟ್ಟಿಕೊಳ್ತಾ ಹೋಗ್ಬೇಕಾದ್ರೆ ಗೊಗ್ಗಯ್ಯನಿಗೆ ಹೇಳ್ತಾನೆ, ಗೊಗ್ಗಯ್ಯ ಬರೀ ಬಹಿರಂಗದ ಕೃಷಿ ಮಾಡೋದು ಅಷ್ಟೇ ಅಲ್ಲಪ್ಪ, ಅಂತರಂಗದ ಕೃಷಿಯನ್ನು ಕೂಡ ಮಾಡಿಕೊಳ್ಬೇಕು.
ಬಹಿರಂಗದ ಕೃಷಿಯನ್ನು ಹೇಗೆ ನೀನು ಜತನದಿಂದ ಮಾಡಿಕೊಳ್ತಾ ಹೋಗ್ತೀಯೋ ಅಷ್ಟೇ ಜತನದಿಂದ ಅಂತರಂಗದ ಕೃಷಿಯನ್ನು ಮಾಡಬೇಕು. ನೀನು ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತಿಯ ಬೇರ ಒಡೆದು ಸಂಸಾರದ ಹೆಂಟೆಯ ಬಗಿದು ಬಿತ್ತಿದನಯ್ಯ ಬ್ರಹ್ಮ ಬೀಜವ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ಸುಷುಮ್ನ ನಾಳದಿಂದ ಉದಕವ ತಿದ್ವಿ ಪಶುಗಳೈವರು ಹಸಗಡಿಸಿಹರೆಂದು ಸಮತೆ ಸೈರಣೆ ಎಂಬ ಬೇಲಿಯನ್ನಿಕ್ಕಿ ಆವಾಗಲೂ ಲೋಕದಲ್ಲಿ ಜಾಗರವಿದ್ದು ಸಸಿಯ ಸಲಹಿದನು ಕಾಣ ಗುಹೇಶ್ವರ. ಹೀಗೆ ತನ್ನ ಅಂತರಂಗದ ಕೃಷಿಯನ್ನು ಬಹಿರಂಗದ ಕೃಷಿಗೆ ಹೋಲಿಕೆಯನ್ನು ಮಾಡಿಕೊಂಡು ಬಹಿರಂಗದ ಕೃಷಿಯ ರೂಪಕಗಳನ್ನು ಹೇಳೋದ್ರ ಮೂಲಕವಾಗಿ ಗೊಗ್ಗಯ್ಯನಿಗೆ ಅಂತರಂಗದ ಕೃಷಿಯನ್ನು ಮಾಡಿಕೊಳ್ಳುವಂಥ ಪದ್ಧತಿಯನ್ನು ತಿಳಿಸಿಕೊಟ್ಟು ಮುಂದಕ್ಕೆ ಹೋಗ್ತಾರೆ ಅಲ್ಲಮ ಪ್ರಭುದೇವರು. ಹಾಗೆ ಮುಂದೆ ಹೋಗಿ ಭೇಟಿಯಾಗೋದು ಮುಕ್ತಾಯಕ್ಕನ ಜೊತೆಯಲ್ಲಿ ನಡೆಯುವಂಥ ಸಂವಾದ ಭಾಳ ಅಪರೂಪದ ಒಂದು ಸಂವಾದ. ಬಹುಶಃ ಜಗತ್ತಿನ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಡೆದಿರುವಂಥ ಪ್ಲೇಟೋ ಅರಿಸ್ಟಾಟಲ್ ಸಂವಾದಗಳ ಆ ಥರದ ಸಂವಾದಗಳನ್ನು ನಾವು ಭಾಳ ಶ್ರೇಷ್ಠ ಅಂತೇಳಿ ಹೇಳ್ತಾ ಹೋಗ್ತಾ ಇರ್ತೀವಿ. ಮತ್ತು ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಕೃಷ್ಣ ಮತ್ತು ಅರ್ಜುನ ನಡುವೆ ಇರತಕ್ಕಂಥ ಸಂವಾದಗಳು ಇವೆಲ್ಲ ಆಧ್ಯಾತ್ಮಿಕ ರಂಗದಲ್ಲಿ ದಾಖಲಾರ್ಹವಾಗಿರ್ತಕ್ಕಂಥ ಸಂವಾದಗಳು. ಇಂಥ ಸಂವಾದಗಳಿಗಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಮುಕ್ತಾಯಕ ಮತ್ತು ಅಲ್ಲಮ ಪ್ರಭುದೇವರ ನಡುವೆ ಇರತಕ್ಕಂಥ ಸಂವಾದ ನಡೆದಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಆ ಸಂವಾದದಲ್ಲಿ ಅರಿವು ಮರೆವಿನ ಕುರಿತಾಗಿ, ಕುರುಹು ಮತ್ತು ಅರಿವಿನ ಕುರಿತಾಗಿ, ಮಾತು ಮತ್ತು ಮೌನಗಳ ಕುರಿತಾಗಿ ಬಹಳ ಅಪರೂಪದ ಸಂಗತಿಗಳು ಚರ್ಚೆಗೆ ಒಳಪಡ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಹೀಗೆ ಮುಕ್ತಾಯಕ್ಕ ಒಬ್ಬ ಸಾಮಾನ್ಯ ಗೃಹಿಣಿಯಾಗಿದ್ದು ಅಲ್ಲಮನಂತಹ ಒಬ್ಬ ಸಾಧಕನ ಜೊತೆಯಲ್ಲಿ ಮುಖಾಮುಖಿಯಾಗಿ ಅಲ್ಲಮನ ಜೊತೆಯಲ್ಲಿ ಈ ಥರದ ಬಹಳಷ್ಟು ಗಹನವಾದ ಸಂಗತಿಗಳ ಕುರಿತಾಗಿ ಚರ್ಚೆ ಮಾಡಿರ್ತಕ್ಕಂಥದ್ದು ಈ ಶೂನ್ಯ ಸಂಪಾದನೆಯಲ್ಲಿ ದಾಖಲಾಗಿರ್ತಕ್ಕಂಥ ಒಂದು ಹೆಗ್ಗಳಿಕೆಯ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹೀಗೆ ಮುಕ್ತಾಯಕನನ್ನು ಮಾತಾಡಿಸ್ಕೊಳ್ತಾ ಅಲ್ಲಮ ಪ್ರಭುದೇವರು ಒಂದು ಮಾತನ್ನು ಹೇಳ್ತಾರೆ, ಅರಿವು ಸ್ವಯವಾಗಿ ಮರೆಹು ನಷ್ಟವಾದರೆ ಗುಹೇಶ್ವರನೆಂಬ ಲಿಂಗ ತಾನೇ ನೋಡ. ಮುಖ್ಯವಾಗಿ ಆಗಬೇಕಾಗಿರ್ತಕ್ಕಂಥ ಇದು ಏನಪ್ಪ ಅಂತ ಹೇಳಿದ್ರೆ ಅರಿವು ನಮ್ಮದಾಗಬೇಕು. ಅರಿವು ಸ್ವಯವಾಗಿ ಅರಿವನ್ನು ಜಾಗೃತವಾಗಿಡೋದಕ್ಕೆ ಅನ್ನುವಂಥ ಕುರುಹು ಏನಿದೆಯಲ್ಲ ಆ ಕುರುಹನ್ನು ಮೀರಿ ನಾವು ನಿಲ್ಲಬೇಕಾಗ್ತದೆ. ಹಾಗೆ ನಿಂತಾಗ ಗುಹೇಶ್ವರ ತಾನೇ ಆಗಿರ್ತಾನೆ. ಇದನ್ನು ಸರಳವಾದ ಉದಾಹರಣೆ ಮೂಲಕವಾಗಿ ಹೇಳೋದಾದರೆ ಪುಸ್ತಕ ಅನ್ನುವಂಥದ್ದು ಒಂದು ಜ್ಞಾನದ ಕುರುಹು. ಅದರೊಳಗೆ ಒಂದಿಷ್ಟು ಜ್ಞಾನದ ಹಲವಾರು ಶಾಖೆಗಳ ಸಂಗತಿಗಳನ್ನು ಅದರಲ್ಲಿ ದಾಖಲಿಸಿರ್ತಾರೆ. ಆ ಪುಸ್ತಕವನ್ನು ಹೊಂದಿದ ಮಾತ್ರಕ್ಕೆ ಜ್ಞಾನಿ ಆಗೋದಿಲ್ಲ ವ್ಯಕ್ತಿ ಜ್ಞಾನಿ ಆಗಬೇಕು ಅಂತೇಳಿದ್ರೆ ಆ ಪುಸ್ತಕದಲ್ಲಿರ್ತಕ್ಕಂಥ ಸಂಗತಿಗಳನ್ನು ತಾನು ತನ್ನೊಳಗೆ ಅರಗಿಸಿಕೊಳ್ಳಬೇಕು. ಆವಾಗ ಅದರ ರೂಪವೇ ತಾನಾಗ್ತಾನೆ. ಆ ಪುಸ್ತಕ ಅವನಿಗೆ ಅಗತ್ಯ ಬೀಳೋದಿಲ್ಲ. ಅದೇ ರೀತಿಯಲ್ಲಿ ಕುರುಹನ್ನು ಹಿಡಿದು ಅಂಗೈಯೊಳಗೆ ಲಿಂಗ ಇಷ್ಟಲಿಂಗ ಅನ್ನುವಂಥ ಕುರುಹನ್ನು ಹಿಡಿದು ಅರಿವಿನ ಮಾರ್ಗದ ಪಥಗಾಮಿಯಾಗಿದ್ದು ಅರಿವಿನ ಮೂರ್ತಿಯಾಗಿ ವ್ಯಕ್ತಿ ನಿಲ್ಲಬೇಕು. ಹಾಗೆ ನಿಂತಾಗಲೇ ಅವನು ಸಾಕ್ಷಾತ್ ಗುಹೇಶ್ವರನೇ ಆಗಿರ್ತಾನೆ ಅನ್ನುವಂಥ ಒಂದು ಸಂಗತಿಯನ್ನು ಮುಕ್ತಾಯಕನಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಸಿದ್ದರಾಮನ ಬಳಿಗೆ ಸಿದ್ದರಾಮೇಶ್ವರರನ್ನು ಭೇಟಿಯಾಗೋದು. ಸಿದ್ದರಾಮರನ್ನು ಭೇಟಿಯಾಗಿ ಸಿದ್ದರಾಮ ಬರೀ ಹೊರಗಿನ ಕೆರೆಕಟ್ಟೆಗಳನ್ನು ಕಟ್ಟೋದು ಅಷ್ಟೇ ಅಲ್ಲ, ಹೊರಗಿನ ಕೆರೆಕಟ್ಟೆಗಳನ್ನು ಕಟ್ಟಿದರೆ ಒಂದಿಷ್ಟು ಕೀರ್ತಿ ಪ್ರತಿಷ್ಠೆಗಳು ನಮಗೆ ಬರ್ಬೋದೇ ಹೊರತು ಆತ್ಮ ಕಲ್ಯಾಣವಾಗ್ತಕ್ಕಂಥದ್ದು ಯಾವಾಗ? ಲೋಕ ಕಲ್ಯಾಣ ಮಾಡಬಾರ್ದು ಅಂತಲ್ಲ, ಲೋಕ ಕಲ್ಯಾಣ ಮಾಡ್ತಾನೆ ಆತ್ಮ ಕಲ್ಯಾಣ ಮಾಡಿಕೊಡ್ಬೇಕಾಗಿರ್ತಕ್ಕಂಥ ಸಂಗತಿಯನ್ನು ಕೂಡ ನೀನು ಮರಿಬಾರ್ದು ಅನ್ನುವಂಥ ತಿಳುವಳಿಕೆಯನ್ನು ಸಿದ್ದರಾಮರಿಗೆ ಅಲ್ಲಮ ಪ್ರಭುದೇವರು ಹೇಳ್ತಾರೆ. ಅವ್ರು ಹೇಳ್ತಾರೆ, ಸಿದ್ದರಾಮ ಹೊರಗಿನ ಕೆರೆಯನ್ನು ಕಟ್ಟಿದೆ ನೀನು, ಆದರೆ ನೀನು ಒಳಗಿನ ಕೆರೆಯನ್ನು ಕಟ್ಟಿಕೊಳ್ಬೇಕಲ್ಲಪ್ಪ. ಹೊರಗಿನ ಕೆರೆಯಿಂದ ನಿನಗೆ ಕೀರ್ತಿ ಬರ್ಬೋದು, ಪುಣ್ಯ ಬರಬಹುದು, ಪ್ರತಿಷ್ಠೆ ಬರಬಹುದು, ಭಾಳ ಅಂತೇಳಿ ಕೈಲಾಸ ಪ್ರಾಪ್ತಿ ಆಗ್ಬೋದು. ಆದರೆ ಅದೆಲ್ಲದಕ್ಕಿಂತಲೂ ಹೆಚ್ಚಾದ ನಿತ್ಯತ್ವ ಪ್ರಾಪ್ತಿಯಾಗಬೇಕು ಅಂತ ಹೇಳಿದ್ರೆ ನೀನು ಶೂನ್ಯದ ಸ್ಥಿತಿಗೆ ನೀನು ತಲುಪಬೇಕು. ಮಹಾ ಸುಖವನ್ನು ಅನುಭವಿಸುವಂಥ ಒಂದು ಸಿದ್ಧಿ ಪ್ರಾಪ್ತಿಯಾಗಬೇಕು ನಿನಗೆ ಅಂತ ಹೇಳಿದ್ರೆ ಬಹಿರಂಗದ ಕೆರೆಯನ್ನು ಕಟ್ಟುವುದರ ಜೊತೆಯಲ್ಲಿ ಅಂತರಂಗದ ಕೆರೆಯನ್ನು ಕೂಡ ನೀನು ಕಟ್ಟಿಕೊಳ್ಬೇಕು ಅನ್ನೋ ಸಂಗತಿಯನ್ನು ಅಲ್ಲಮ ಸಿದ್ದರಾಮರಿಗೆ ಮನವರಿಕೆ ಮಾಡಿಕೊಡ್ತಾರೆ. ಅವ್ರು ಹೇಳೋದು ಕೆರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ತನುವೆಂಬ ಏರಿಗೆ ಮನವೆಂಬ ಕಟ್ಟೆ, ತನುವೆಂಬ ಏರಿಗೆ ಮನವೆಂಬ ಕಟ್ಟೆ, ದೃಢವೆಂಬ ತೂಬನ್ನಿಕ್ಕಲು ಬೇಕಯ್ಯ, ಅದಕ್ಕೆ ಆಚಾರವೆಂಬ ಸೋಪಾನಗಳನ್ನು ಇಡಬೇಕು, ಪರಮಾನಂದವೆಂಬ ಜಲ ತುಂಬಿಕೊಳ್ಳುತ್ತೆ ಎನ್ನುವಂಥ ಪರಿಕಲ್ಪನೆಯಲ್ಲಿ ಹೇಳ್ತಾ ಹೋಗ್ತಾರೆ. ತನು ಅನ್ನೋದು ಏರಿಯಾದರೆ ಮನ ಅನ್ನೋದು ಕಟ್ಟೆ ಆಗಬೇಕು. ಮತ್ತು ಅಲ್ಲಿ ಆಚಾರಗಳು ಅನ್ನುವಂಥದ್ದು ಸೋಪಾನಗಳಾಗಿ ಆ ಸೋಪಾನಗಳನ್ನು ಏರ್ತಾ ಇಳಿತಾ ಆ ಕೆರೆಯಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಪರಮಾನಂದದ ಜಲವನ್ನು ಉಣ್ಣುವಂತಾದರೆ ಸಾಧನೆ
ಸಾರ್ಥಕವಾಗುತ್ತೆ. ಬಹಿರಂಗದ ಕೆರೆಯೂ ಸಾರ್ಥಕ, ಅಂತರಂಗದ ಕೆರೆಯೂ ಕೂಡ ಸಾರ್ಥಕವಾಗುತ್ತೆ. ನಾನು ಈ ಥರದ ಕೆರೆಯನ್ನು ಕಟ್ಟಿದ್ದೇನೆ ಸಿದ್ದರಾಮ, ನೀನು ಕೂಡ ಈ ಥರದ ಕೆರೆಯನ್ನು ಕಟ್ಟು ಅನ್ನುವಂಥ ಸಂಗತಿಯನ್ನು ಸಿದ್ದರಾಮನಿಗೆ ಮನವರಿಕೆ ಮಾಡಿಕೊಡ್ತಾರೆ. ಹೀಗೆ ಸಿದ್ದರಾಮೇಶ್ವರರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಅವರನ್ನು ಕಲ್ಯಾಣಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಮ ಪ್ರಭುದೇವರು. ಕಲ್ಯಾಣಕ್ಕೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಮಹಾಮನೆಗೆ ಪ್ರವೇಶವಾಗುವಂಥ ಒಂದು ಹಿನ್ನೆಲೆಯಲ್ಲಿ ಜಂಗಮ ಮುಖ್ಯವೋ ಲಿಂಗ ಪೂಜೆ ಮುಖ್ಯವೋ ಅನ್ನುವಂಥ ಒಂದು ವಿಶೇಷವಾದಂಥ ಚರ್ಚೆಗೆ ಅಲ್ಲಮ ಅಲ್ಲಿ ನಾಂದಿಯನ್ನು ಹಾಡ್ತಾನೆ. ಬಸವಣ್ಣವರು ಒಳಗಡೆ ಲಿಂಗ ಪೂಜೆಯನ್ನು ಮಾಡಿಕೊಳ್ತಾ ಕೂತಿರ್ತಾರೆ. ಇದು ಜಂಗಮರ ಮನೆ, ಜಂಗಮ ಬರಲಿ ಅಂತಲೇ ಲಿಂಗ ಪೂಜೆ ಮಾಡೋದು. ಅವರದೇ ಮನೆಗೆ ಅವರು ಒಳಗೆ ಬರೋದಕ್ಕೆ ಉಪಚಾರವನ್ನು ನಿರೀಕ್ಷೆ ಮಾಡುವ ಅಗತ್ಯ ಇಲ್ಲ ಅಂತ ಹೇಳೋದು ಬಸವಣ್ಣವರ ಅಭಿಪ್ರಾಯವಾದರೆ, ಅಲ್ಲಮ್ಮ ಹೇಳ್ತಾನೆ ಬಾಯಿ ಉಪಚಾರಕ್ಕೋಸ್ಕರವಾಗಿ ಜಂಗಮವೇ ಲಿಂಗ ಅನ್ನುವಂಥವ್ರ ಮನೆಗೆ ಹೋಗಿ ಅವ್ರ ದೊಡ್ಡಸ್ತಿಕೆಯನ್ನು ಮೆರೆಸುವಂಥ ಅಗತ್ಯ ನನಗಿಲ್ಲ ಅನ್ನೋದು ಅಲ್ಲಮ್ಮನ ಅಭಿಪ್ರಾಯವಾಗುತ್ತೆ. ಹೀಗೆ ಒಂದಿಷ್ಟು ಸಂವಾದಗಳು ನಡೆದ ನಂತರದಲ್ಲಿ ಕೊನೆಗೆ ನಿರ್ಧಾರಕ್ಕೆ ಬರೋ ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಜಂಗಮ ಮುಂದಿದ್ದಾಗ ಲಿಂಗ ಪೂಜೆಯನ್ನು ಮರೆಯಬೇಕು, ಲಿಂಗ ಪೂಜೆಯನ್ನು ಮರಿಬೇಕಾಗ್ತದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಸಿಕೊಟ್ಟು ಅಲ್ಲಮ ಬಸವಣ್ಣವರ ಅನುಭವ ಮಂಟಪಕ್ಕೆ ಪ್ರವೇಶವನ್ನು ಪಡೀತಾ ಇರ್ತಾರೆ. ಹಾಗೆ ಪ್ರವೇಶವನ್ನು ಪಡೆಯುವಂಥ ಸಂದರ್ಭದೊಳಗೆ ಮಹಾಮನೆಯ ಒಂದು ತೊಟ್ಟಿಯಲ್ಲಿ ಬಿದ್ದಿರ್ತಕ್ಕಂಥ, ತೊಟ್ಟಿಯಲ್ಲಿಯೇ ಯೋಗಮಗ್ನನಾಗಿರ್ತಕ್ಕಂಥ ಮರಳುಶಂಕರ ದೇವರನ್ನು ನೋಡಿ ಒಂದು ಅದ್ಭುತವಾದಂಥ ಮಾತು ಹೇಳ್ತಾರೆ, ಬೀದಿಯಲ್ಲಿ ಬಿದ್ದ ಮಾಣಿಕ್ಯ ನೋಡು ಬಸವಣ್ಣ ಅಂತ ಹೇಳ್ತಾರೆ. ಅಂದರೆ ಅಲ್ಲಮ ಪ್ರಭುದೇವರ ವ್ಯಕ್ತಿತ್ವವನ್ನು ಶೂನ್ಯ ಸಂಪಾದನೆಕಾರರಲ್ಲಿ ಯಾವ ರೀತಿ ಚಿತ್ರಿಸ್ತಾರೆ ಅಂತ ಹೇಳಿದ್ರೆ, ಬಸವಣ್ಣನವರ ಕಣ್ಣಿಗೂ ಗೋಚರವಾಗಲಾರದಿರುವಂಥ ಗುಪ್ತ ಸಾಧಕರು ಅಲ್ಲಮನ ಕಣ್ಣಿಗೆ ಗೋಚರವಾಗ್ತಾಯಿದ್ರು. ಅಷ್ಟೊಂದು ಸೂಕ್ಷ್ಮ ದೃಷ್ಟಿಯನ್ನು ಅಲ್ಲಮ ಹೊಂದಿದ್ರು ಅನ್ನೋದು ಒಂದಾದರೆ, ಅಲ್ಲಮ ಪ್ರಭುದೇವರಿಗೆ ಇತರೆಯವರ ಸಾಧನೆಯ ಮಟ್ಟಗಳೆಲ್ಲವೂ ಕೂಡ ಅವು ಪ್ರಕಟವಾಗಲಿ ಆಗದೇ ಇರಲಿ ಗೊತ್ತಾಗುವ ಸ್ಥಿತಿಗೆ ತನ್ನ ಅಂತರಂಗವನ್ನು ಸೂಕ್ಷ್ಮವಾಗಿ ಅಲ್ಲಮ ಇಟ್ಟುಕೊಂಡಿದ್ದರು ಅನ್ನುವಂಥದ್ದನ್ನು ಶೂನ್ಯ ಸಂಪಾದನೆಕಾರರು ಮರಳುಶಂಕರ ದೇವರ ಪ್ರಸಂಗದ ಮೂಲಕವಾಗಿ ಚಿತ್ರಿಸ್ತಾ ಹೋಗ್ತಾರೆ. ಇದಾದ ನಂತರ ಸಿದ್ದರಾಮೇಶ್ವರರಿಗೆ ಲಿಂಗದೀಕ್ಷೆಯ ಪ್ರಸಂಗವನ್ನು ಅಲ್ಲಮ ಪ್ರಭುದೇವರ ಸಂದರ್ಭದಲ್ಲಿ ಭಾಳ ಚೆನ್ನಾಗಿ ಮಾಡ್ತಾ ಹೋಗ್ತಾರೆ. ಸಿದ್ದರಾಮೇಶ್ವರರಿಗೆ ಲಿಂಗ ಬೇಕು ಅನ್ನೋದು ಚನ್ನಬಸವಣ್ಣವರ ವಾದವಾದರೆ, ಅಲ್ಲಮ ಪ್ರಭುದೇವರಂತಾರೆ ಆಕಾಶವನ್ನೇ ಅಡರುವವನಿಗೆ ನಿಚ್ಚಣಿಕೆಯ ಹಂಗೇಕೆ, ಸಮುದ್ರವನ್ನೇ ದಾಟುವಂಥವನಿಗೆ ಹರಿಗೋಲ ಹಂಗೇಕೆ. ಹಾಗಾಗಿ ಸರ್ವಾಂಗವು ಲಿಂಗವನ್ನೇ ಹೊಂದಿರತಕ್ಕಂಥ ಸಿದ್ದರಾಮೇಶ್ವರರಿಗೆ ಲಿಂಗದ ಹಂಗಿಲ್ಲ ಅಂಥೇಳಿ ಅಲ್ಲಮ ಪ್ರಭುದೇವರು ವಾದವನ್ನು ಮಾಡ್ತಾರೆ. ಹಾಗೆ ವಾದವನ್ನು ಮಾಡಿದ ಮೇಲೆ ಅದಕ್ಕೆ ಪೂರಕವಾಗಿ ಅಲ್ಲಮ ಪ್ರಭುದೇವರು ಒಪ್ಪಿಕೊಳ್ಳುವ ಹಾಗೆ ಚನ್ನಬಸವಣ್ಣ ಮತ್ತು ಇತರ ಶರಣರು ಕೂಡ ಪ್ರತಿವಾದಗಳನ್ನು ಮಾಡ್ತಾರೆ. ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಆಕಾಶವನ್ನಡರುವ ಪಟಕ್ಕಾದರೂ ಮೂಲ ಸೂತ್ರವಿರಬೇಕು. ಗಾಳಿಪಟ ಆಕಾಶದಲ್ಲಿ ತೇಲ್ತಾ ಇದೆ ಅಂತ ಹೇಳಿದ್ರೆ ಆಕಾಶದಲ್ಲಿಯೇ ತೇಲ್ತಾನೆ ಇರಬೇಕು ಯಾವಾಗಲೂ. ಅಂದರೆ ಅದು ಕೆಳಗಡೆ ಒಂದು ಸೂತ್ರ ಬೇಕಾಗುತ್ತೆ. ಸೂತ್ರ ತಪ್ಪಿತು ಅಂತ ಹೇಳಿದ್ರೆ ಆ ಪಟ ತಕ್ಷಣಕ್ಕೆ ಕೆಳಗೆ ಇಳಿದು ಬೀಳುತ್ತೆ. ಎಲ್ಲಿ ಬೇಕೋ ಅಲ್ಲಿ ಗಾಳಿ ಒಳಗೆ ಚಂಚಲತೆಯಿಂದ ಹಾರಾಡಿಕೊಳ್ತಾ ಅದು ಅಧಪತನಕ್ಕೆ ಬೀಳುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇಂಥ ಉದಾಹರಣೆಗಳನ್ನು ಕೊಡ್ತಾರೆ. ಕಲಿಯಾದರೂ ಕೈದುವಿರಬೇಕು. ಅವನು ಎಂಥದೇ ಧೈರ್ಯವಂತನಾಗಿದ್ದರೂ ಕೂಡ ಕೈಯಲ್ಲಿ ಒಂದು ಆಯುಧವಿದ್ದಾಗ ಅದರ ಒಂದು ರೀತಿಯೇ ಬೇರೆಯಾಗಿರುತ್ತೆ. ಆ ಒಂದು ತನ್ನ ಕಲಿತನಕ್ಕೆ ಬರುವಂಥ ಮೆರಗು ಬೇರೆಯಾಗಿರುತ್ತೆ ಅನ್ನುವಂಥ ಉದಾಹರಣೆಯನ್ನು ಕೊಡ್ತಾರೆ. ಬಂಡಿ ಚಲಿಸಬೇಕು ಅಂತೇಳಿದ್ರೆ ಭೂಮಿ ಆಧಾರದಲ್ಲಿ ಚಲಿಸಬೇಕು. ರಸದ ರುಚಿಯನ್ನು ಅನುಭವಿಸಬೇಕು ಅಂತೇಳಿ ಅದಕ್ಕೆ ಹಣ್ಣು ಆಧಾರವಾಗಿರಬೇಕು. ಹಾಗೆಯೇ ಸಿದ್ದರಾಮ ಅವರು ಮೈಯೆಲ್ಲ ಲಿಂಗವಾಗಿರಬಹುದು, ಆದರೆ ಮೈಯೆಲ್ಲ ಲಿಂಗವಲ್ಲ, ತಾನು ಸಂಪೂರ್ಣವಾಗಿ ತ್ರಿಕರಣಪೂರ್ವಕವಾಗಿ ಲಿಂಗರೂಪಿ ಆಗಬೇಕು ಅಂತ ಹೇಳಿದ್ರೆ ಅಂಗದ ಮೇಲೆ ಲಿಂಗವನ್ನು ಧರಿಸಿಕೊಂಡಿರಲೇಬೇಕು ಅನ್ನುವಂಥ ವಾದವನ್ನು ಮುಂದಿಟ್ಟು ಅಲ್ಲಮ ಪ್ರಭುದೇವರ ಮೂಲಕ ಒಪ್ಪಿಗೆಯನ್ನು ಪಡ್ಕೊಂಡು ಸಿದ್ದರಾಮನಿಗೆ ಲಿಂಗದೀಕ್ಷೆ ಆಗ್ತಕ್ಕಂಥ ಪ್ರಸಂಗವನ್ನು ಚಿತ್ರಿಸ್ತಾರೆ. ಇಲ್ಲಿ ಅಲ್ಲಮ ಮತ್ತೆ ಲಿಂಗದೀಕ್ಷೆಯ ಅಗತ್ಯವಿಲ್ಲ ಅನ್ನುವಂಥದ್ದನ್ನು ಪ್ರಸ್ತಾಪ ಮಾಡೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಕೆಲವೊಮ್ಮೆ ಅಪರಿಪಕ್ವ ಸಾಧಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಕೇವಲ ಬಾಯಿ ಮಾತಿನ ಜ್ಞಾನವನ್ನು, ಕೇವಲ ಥಿಯರಿಯನ್ನು, ತಿಳುವಳಿಕೆಯನ್ನು ಮಾತ್ರ ಇಟ್ಟುಕೊಂಡು ನಾನು ಲಿಂಗವಾದ ಎನ್ನುವಂಥ ಭ್ರಮೆಗೆ ಒಳಗಾಗುವಂಥ ಸಾಧ್ಯತೆಗಳಿರ್ತವೆ. ಅಂಥ ಭ್ರಮೆಗೆ ಒಳಗಾಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಅಲ್ಲಮ ಚರ್ಚೆಯನ್ನು ಬೆಳೆಸಿ ಕುರುಹಿನ ಅಗತ್ಯ ಇದೆ ಅನ್ನುವಂಥದ್ದನ್ನು ಸಿದ್ಧ ಮಾಡಿ ತೋರಿಸೋದಕ್ಕೆ ಈ ಪ್ರಸಂಗವನ್ನು ಶೂನ್ಯ ಸಂಪಾದನೆಕಾರರು ಚಿತ್ರಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಹೀಗೆ ಅಲ್ಲಮ ಪ್ರಭುದೇವರ ಪ್ರಸಂಗದಲ್ಲಾಗಲಿ, ನುಲಿಯ ಚಂದಯ್ಯನವರ ಪ್ರಸಂಗದಲ್ಲಾಗಲಿ, ಗಟ್ಟಿವಾಳಯ್ಯನವರ ಪ್ರಸಂಗದಲ್ಲಾಗಲಿ ಕುರುಹನ್ನು ಮುಂದಿಟ್ಟುಕೊಂಡು ಚರ್ಚೆಗಳು ನಡೀತಕ್ಕಂಥದ್ದು ಭಾಳ ಮುಖ್ಯವಾಗುತ್ತೆ. ನುಲಿಯ ಚಂದಯ್ಯ ಕಾಯಕ ಮುಖ್ಯವಾದಾಗ ಕುರುಹು ಬೇಕಾಗೋದಿಲ್ಲ ಅಂತ ಹೇಳಿದರೆ, ಅಲ್ಲಮ ಪ್ರಭುದೇವರು ಹೇಳ್ತಾರೆ ಕುರುಹು ಬೇಕಾಗುತ್ತೆ. ಕಾಯಕದ ಜೊತೆಯಲ್ಲಿ
ಕುರುಹು ಕೂಡ ಬೇಕಾಗುತ್ತೆ ಅನ್ನುವಂಥ ಒಂದು ಪ್ರತಿಪಾದನೆಯನ್ನು ಮಾಡಿ ನುಲಿಯ ಚಂದಯ್ಯನವರಿಗೆ ಇಷ್ಟಲಿಂಗ ಧರಿಸಿಕೊಳ್ಳುವಂತೆ ಮಾಡ್ತಾನೆ. ಆನಂತರ ಗಟ್ಟಿವಾಳೆಯನ ಪ್ರಸಂಗದಲ್ಲಿ ಕುರುಹನ್ನು ಧರಿಸಿಕೊಂಡು ಅನಾಚಾರಿಗಳಾಗಿದ್ದರು ಅಂತ ಹೇಳಿದರೆ ಆ ಕುರುಹಿಗೂ ಅವಮಾನವಾಗುತ್ತೆ. ಅವಮಾನಕ್ಕೆ ಒಳಗಾಗುವಂಥ ಆ ಕುರುಹು ನನಗೆ ಬೇಡ ಅಂಥೇಳಿ ಗಟ್ಟಿವಾಳೆಯ ಕುರುಹನ್ನು ಕಿತ್ಕೊಂಡು ಹೋಗಿರ್ತಾರೆ ಕೆಲವೊಂದಿಷ್ಟು ಜನಗಳೆಲ್ಲ ಬಂದು. ಗಟ್ಟಿವಾಳೆಯನ ಅಂಗದ ಮೇಲಿದ್ದಂಥ ಲಿಂಗವನ್ನು ಕಿತ್ಕೊಂಡು ಗಟ್ಟಿವಾಳೆಯನ್ನು ಹೀಯಾಳಿಸಿರ್ತಾರೆ. ಅಂಥ ಸಂದರ್ಭದಲ್ಲಿ ಆ ಲಿಂಗ ಕುರುಹು ಅನ್ನೋದಾದರೆ ನಾನು ದೊಡ್ಡ ಬಂಡೆಯನ್ನು ಕಟ್ಟಿಕೊಳ್ತೀನಿ, ನಾನು ದೊಡ್ಡ ಭಕ್ತ, ಲಿಂಗವನ್ನು ಧರಿಸಿಕೊಂಡಿರೋದೇ ಭಕ್ತನ ಲಕ್ಷಣ ಅನ್ನೋದಾದರೆ ನಾನು ದೊಡ್ಡ ಬಂಡೆಯನ್ನು ಕಟ್ಟಿಕೊಂಡು ನಾನು ಅದಕ್ಕಿಂತ ದೊಡ್ಡ ಭಕ್ತ ಅಂತೇಳಿ ಅದನ್ನು ವಿಡಂಬನೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಪ್ರಭುದೇವರು ಮಧ್ಯಪ್ರವೇಶಿಸಿ ಮಾಡೋದೇನು ಅಂತ ಹೇಳಿದ್ರೆ, ಹೀಗೆ ಕೇವಲ ಕುರುಹನ್ನು ಧರಿಸಿಕೊಂಡ ಮಾತ್ರಕ್ಕೆ ಭಕ್ತನಾಗೋದಿಲ್ಲ, ಕುರುಹಿನ ಹಿನ್ನೆಲೆಯಲ್ಲಿರ್ತಕ್ಕಂತಹ ಅರಿವಿನ ತಿರುಳನ್ನು ಬದುಕಿಗೆ ಅಳವಡಿಸಿಕೊಂಡವರು ಮಾತ್ರ ನಿಜ ಭಕ್ತರಾಗೋದಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಸಂಗತಿಗಳನ್ನೆಲ್ಲ ಮನವರಿಕೆ ಮಾಡಿಕೊಟ್ಟ ಮೇಲೆ ಅಲ್ಲಿ ಕುರುಹಿನ ಅಗತ್ಯ ಮತ್ತು ಆ ಕುರುಹನ್ನು ಬಳಸಿಕೊಳ್ಬೇಕಾಗಿರ್ತಕ್ಕಂಥ ರೀತಿ ನೀತಿಗಳನ್ನು ಕೂಡ ಅಲ್ಲಮನ ಮೂಲಕವಾಗಿ ಈ ಪ್ರಸಂಗಗಳಲ್ಲಿ ಶೂನ್ಯ ಸಂಪಾದನೆಕಾರರು ಚಿತ್ರಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇನ್ನು ಅಕ್ಕಮಹಾದೇವಿಯ ಜೊತೆಯಲ್ಲಿ ಮುಖಾಮುಖಿ ಆಗೋದಾಗಲಿ, ಆಯ್ದಕ್ಕಿ ಲಕ್ಕಮ್ಮ ಮತ್ತು ಮಾರಯ್ಯನವರ ಪ್ರಸಂಗಗಳಾಗಲಿ ಶೂನ್ಯ ಸಂಪಾದನೆಗಳಲ್ಲಿ ಬರ್ತಕ್ಕಂಥ ಒಂದಿಷ್ಟು ವಿಶಿಷ್ಟವಾಗಿರ್ತಕ್ಕಂಥ ಪ್ರಸಂಗಗಳೇ. ಒಂದು ಚರ್ಚೆ ಆಗುವುದು ಇಲ್ಲಿ, ಅಕ್ಕಮಹಾದೇವಿ ಅನುಭವ ಮಂಟಪಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಮ ಪ್ರಭುದೇವರು ಪ್ರಶ್ನೆಯನ್ನು ಮಾಡ್ತಾರೆ, ನಿನ್ನ ಗಂಡನ ಪತಿಯ ಕುರುಹು ಹೇಳಿ ಕುಳ್ಳಿರು, ಇಲ್ಲದಿದ್ದರೆ ತೊಲಗು ತಾಯಿ ಅಂತೇಳಿ. ಇದನ್ನು ಕೆಲವು ವಿಮರ್ಶಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹಾಗಾದರೆ ಗಂಡನ ಇಲ್ಲದೇ ಇರತಕ್ಕಂಥ ಮದುವೆಯೇ ಆಗಲಾರ್ದಿರುವಂಥ ಅಥವಾ ವಿಧವೆ ಆಗಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅನುಭವ ಮಂಟಪದಲ್ಲಿ ಪ್ರವೇಶ ಇರಲಿಲ್ಲವೇ? ಅಷ್ಟರ ಮಟ್ಟಿಗೆ ಅನುಭವ ಮಂಟಪ ಹೆಣ್ಣು ಮಕ್ಕಳನ್ನು ದೂರ ಇಟ್ಟಿತ್ತೆ ಅನ್ನುವಂಥ ಪ್ರಶ್ನೆಗಳು ಕೂಡ ನಮ್ಮಲ್ಲಿ ಹುಟ್ಟಿಕೊಳ್ತವೆ. ಆದರೆ ಈ ಥರದ ಪ್ರಶ್ನೆಗಳನ್ನು ನಾವು ಕೇಳಿಕೊಳ್ಳೋದಕ್ಕಿಂತಲೂ ಹೆಚ್ಚಾಗಿ ಅಲ್ಲಮ ಪ್ರಭುದೇವರು ಮಾಡಿದ್ದು ಏನು ಅಂತ ಹೇಳಿದ್ರೆ, ಅಕ್ಕ ಮಹಾದೇವಿಯ ವ್ಯಕ್ತಿತ್ವದ ಸತ್ವವನ್ನು ಜಗತ್ತಿಗೆ ಪರಿಚಯ ಮಾಡುವಂಥ ಒಂದು ಪ್ರಕ್ರಿಯೆಗೆ ತೊಡಗಿಸಿಕೊಂಡ್ರು ಅನ್ನೋ ರೀತಿಯಲ್ಲಿ ಈ ಪ್ರಸಂಗಗಳನ್ನು ನಾವು ಗ್ರಹಿಸ್ಕೊಳ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಕೊನೆಗೆ ಅಲ್ಲಮ ಅಕ್ಕ ಮಹಾದೇವಿಯನ್ನು ಮೆಚ್ಚಿಕೊಳ್ತಾನೆ. ಆಕೆಯನ್ನು ನೋಡಿ ಅಕ್ಕನ ನಿಲುವಿಗೆ ನಮೋ ನಮೋ ಅಂಥೇಳಿ, ಇದು ಲೇಸಾಯಿತು ಅಂಥೇಳಿ ಅಕ್ಕನ ನಿಲುವನ್ನು ಮನ್ನಿಸಿ ಅದಕ್ಕೊಂದು ಮುದ್ರೆಯನ್ನು ಒತ್ತುವಂಥ ಕೆಲಸವನ್ನು ಅಲ್ಲಮ ಪ್ರಭುದೇವರು ಮಾಡ್ತಾ ಹೋಗ್ತಾರೆ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರವೇಶ ಇರಲಿಲ್ಲ ಅಥವಾ ಅವಿವಾಹಿತ ಹೆಣ್ಣುಮಕ್ಕಳಿಗೆ ಪ್ರವೇಶ ಇರಲಿಲ್ಲ, ಗಂಡನ ಕುರುಹನ್ನು ಹೇಳಲಿಲ್ಲ ಅಂದರೆ ಪ್ರವೇಶ ಇರಲಿಲ್ಲ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅಕ್ಕನ ವ್ಯಕ್ತಿತ್ವದ ಘನತೆಯನ್ನು ಎತ್ತಿ ತೋರಿಸೋದಕ್ಕೋಸ್ಕರವಾಗಿ ಅಲ್ಲಮನ ಮೂಲಕವಾಗಿ ಮಾಡಿರ್ತಕ್ಕಂಥ ಒಂದು ಪ್ರಶ್ನೋತ್ತರದ ಸಂವಾದ ಇದು ಅನ್ನುವಂಥ ರೀತಿಯೊಳಗೆ ನಾವೆಲ್ಲ ಅದನ್ನು ಗ್ರಹಿಸ್ಕೊಳ್ಬೇಕಾಗ್ತದೆ. ಇನ್ನು ಮುಂದುವರೆದು ಗೋರಕ್ಷನ ಜೊತೆಯಲ್ಲಿ ಸಂವಾದ, ಅದು ಕೂಡ ಅಷ್ಟೇ. ಶರೀರವನ್ನು ಗಟ್ಟಿಗೊಳಿಸಿಕೊಳ್ಳುವಂಥ ಸಾಧನೆ ದೊಡ್ಡದು, ಆದರೆ ವ್ಯಕ್ತಿತ್ವವನ್ನು ಬಯಲತ್ವಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಸಾಧನೆ ದೊಡ್ಡದು ಅನ್ನುವಂಥ ಚರ್ಚೆ ಗೋರಕ್ಷನ ಪ್ರಸಂಗದಲ್ಲಿ ಅಲ್ಲಮನ ನೇತೃತ್ವದಲ್ಲಿ ನಡೀತಾ ಹೋಗುತ್ತೆ. ಕೊನೆಗೆ ಅದನ್ನು ಸಾಂಕೇತಿಕವಾಗಿ ಚಿತ್ರಿಸ್ತಾರೆ. ಅಲ್ಲಮ ಗೋರಕ್ಷನಿಗೆ ಖಡ್ಗ ತೆಗೆದುಕೊಂಡು ಹೊಡೆದಾಗ ಕಿಣಿಲ್ ಅನ್ನುವಂಥ ಶಬ್ದ ಬರುತ್ತೆ. ವಜ್ರಕಾಯರ ಒಂದು ಅನುಭವ ಅಲ್ಲಮನಿಗಾಗುತ್ತೆ. ಮುಂದೆ ಅಲ್ಲಮನಿಗೆ ಗೋರಕ್ಷ ಹೊಡೆದಾಗ ಬಯಲಲ್ಲಿ ಕತ್ತಿ ತೇಲಾಡಿದಂಥ ಅನುಭವ ಉಂಟಾಗುತ್ತೆ. ಈ ಪ್ರಸಂಗವನ್ನು ಸಾಂಕೇತಿಕವಾಗಿ ಕಟ್ಟಿಕೊಡೋದ್ರ ಮೂಲಕವಾಗಿ ಶೂನ್ಯ ಸಂಪಾದನೆಕಾರರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಮನ ಹಾಗೆ ಬಯಲಿನ ವ್ಯಕ್ತಿತ್ವವನ್ನು ಹೊಂದತಕ್ಕಂಥದ್ದು ಸಾಧನೆ, ಹೀಗೆ ವಜ್ರಕಾಯವನ್ನು ಮಾಡಿಕೊಳ್ತಕ್ಕಂಥದ್ದು ಆತ್ಯಂತಿಕ ಸಾಧನೆ ಅನಿಸಿಕೊಳ್ಳೋದಿಲ್ಲ ಅನ್ನುವಂಥ ಸಂಗತಿಯನ್ನು ಮನವರಿಕೆ ಮಾಡಿಕೊಳ್ಳೋ ಪ್ರಸಂಗ ಬರ್ತದೆ. ಇವೆಲ್ಲದರ ನಡುವೆ ಒಂದು ಪ್ರಸಂಗ ನಾವು ಗಮನಿಸಬೇಕು, ಆರೋಗಣೆಯ ಪ್ರಸಂಗ. ಬಸವಣ್ಣನವರ ಮಹಾಮನೆಗೆ ಬಂದು ಶೂನ್ಯಪೀಠಾರೋಹಣವನ್ನು ಮಾಡಿದ ನಂತರ ಅಲ್ಲಮ ಪ್ರಭುದೇವರಿಗೆ ಆರೋಗಣೆ ಮಾಡಿಸ್ತಾರೆ ಬಸವಣ್ಣ. ನಾನು ನಿಮಗೆ ಊಟಕ್ಕೆ ನೀಡ್ತೀನಿ, ಹೊಟ್ಟೆ ತುಂಬ ನೀಡ್ತೀನಿ ಅನ್ನುವಂಥ ಅಹಂಭಾವಕ್ಕೆ ಬಸವಣ್ಣ ಒಳಗಾದಾಗ ಮಹಾಮನೆಯಲ್ಲಿದ್ದಂಥ ಎಲ್ಲ ಪಡಿ ಪದಾರ್ಥಗಳನ್ನು ಕೂಡ ಅಲ್ಲಮ ಸ್ವೀಕಾರ ಮಾಡಿಕೊಂಡು ಯಾರಿಗೂ ಪ್ರಸಾದವೇ ಉಳಿಲಾರದೇ ಇರುವ ಹಾಗೆ ಸ್ವೀಕಾರ ಮಾಡಿಯೂ ಕೂಡ ಅತೃಪ್ತನಾಗಿ ಕೂತಂಥ ಸಂದರ್ಭದಲ್ಲಿ ಬಸವಣ್ಣ ಕೊನೆಗೆ ಏನು ಮಾಡ್ತಾರೆ ಅಂತೇಳಿ, ನಾನು ಪದಾರ್ಥ ಚನ್ನಬಸವಣ್ಣನೇ ಹೋಗರ ಅಂಥೇಳಿ ತಮ್ಮನ್ನು ಅರ್ಪಣೆ ಮಾಡಿಕೊಂಡಾಗ ಅಲ್ಲಮ ತೃಪ್ತಿಯಾದ ಅನ್ನೋದನ್ನು ಇಲ್ಲಿ ಶೂನ್ಯ ಸಂಪಾದನೆಕಾರರು ಚಿತ್ರಿಸ್ತಾ ಹೋಗ್ತಾರೆ. ಅಂದರೆ ಒಂದು ಘನ ವ್ಯಕ್ತಿತ್ವ ಅಥವಾ ಒಬ್ಬ ವ್ಯಕ್ತಿಗೆ ತೃಪ್ತಿಯನ್ನು ಪಡಿಸಬೇಕು ಅಂತ ಹೇಳಿದ್ರೆ ನಾನು ಉಣಿಸ್ತೀನಿ ಅನ್ನುವಂಥ ಅಹಂಕಾರದಿಂದ ಅಲ್ಲ, ಸಾಧ್ಯವಾಗೋದಿಲ್ಲ. ಆದರೆ ವಿನಯದಿಂದ ನೀಡಿದಾಗ ಆ ವ್ಯಕ್ತಿತ್ವ ತೃಪ್ತಿಯಾಗುತ್ತೆ ಅನ್ನುವಂಥ ಸಂಗತಿಯನ್ನು
ಈ ಪ್ರಸಂಗದ ಮೂಲಕವಾಗಿ ಅವರು ಕಟ್ಟಿಕೊಡ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಆ ಥರದಲ್ಲಿ ವಿನಯದಿಂದ ನೀಡಿದಾಗ ಅಲ್ಲಮನೊಬ್ಬನೇ ತೃಪ್ತಿಯಾಗೋದಿಲ್ಲ, ಇದ್ದಂಥ ಲಕ್ಷದ ಮೇಲೆ 96,000 ಜನ ಅಮರಗಣಗಳೆಲ್ಲರೂ ಕೂಡ ತೃಪ್ತಿಯಾದರು ಅನ್ನುವಂಥ ಸಂಗತಿ ಈ ಶೂನ್ಯ ಸಂಪಾದನೆಯಲ್ಲಿ ಚಿತ್ರಗುಣಗೊಂಡಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಹೀಗೆ ಶೂನ್ಯ ಸಂಪಾದನೆಯಲ್ಲಿ ಬರುವಂಥ ಹಲವಾರು ತಾತ್ವಿಕ ಮುಖಾಮುಖಿಗಳಿಗೆ ಅಲ್ಲಮನ ವ್ಯಕ್ತಿತ್ವ ಪೂರಕವಾಗಿ ನಿಲ್ಲುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರವಾಗಿ ಅಲ್ಲಮನನ್ನು ಕೇಂದ್ರೀಕೃತವಾಗಿಟ್ಕೊಂಡೇ ಎಲ್ಲ ವ್ಯಕ್ತಿತ್ವಗಳನ್ನು, ಎಲ್ಲ ಪ್ರಸಂಗಗಳನ್ನು ಶೂನ್ಯ ಸಂಪಾದನೆಕಾರರು ಚಿತ್ರಿಸಿಕೊಟ್ಟಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಇಂಥ ಒಂದು ಚಲನಶೀಲ ವ್ಯಕ್ತಿತ್ವದ ಅಲ್ಲಮನ ಕುರಿತಾಗಿ ಮತ್ತೆ ಮತ್ತೆ ನಾವೆಲ್ಲರೂ ಅನುಸಂಧಾನ ಮಾಡ್ತಾ ಹೋಗೋಣ ಅನ್ನುವಂಥ ವಿಚಾರಗಳನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಜೊತೆಲಿ ಹಂಚಿಕೊಂಡು ಡಾಕ್ಟರ್ ಜಿ ವಿ ಜಯ ರಾಜಶೇಖರ್ ಅವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸಿ, ವಚನ ಗಾಯನ ಮಾಡಿರ್ತಕ್ಕಂಥ ಕಲಾವಿದರಿಗೆ ಮತ್ತು ಇವತ್ತಿನ ಕಾರ್ಯಕ್ರಮದ ದಾಸೋಹ ಸೇವೆಯನ್ನು ನಡೆಸಿಕೊಟ್ಟಂಥ ಶಿವಮೊಗ್ಗ ಗ್ರಾಮಾಂತರ ಲಿಂಗಾಯತ ವೀರಶೈವ ಸಮಾಜದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಎಲ್ರಿಗೂ ಶುಭವನ್ನು ಹಾರೈಸಿ ಮಾತುಗಳಿಗೂ ವಿರಾಮ ಕೊಡ್ತೇವೆ. ಶರಣಾರ್ಥಿಗಳು. ಕೊನೆಯದಾಗಿ ಶಿವಮೊಗ್ಗದ ಅಕ್ಕನ ಬಳಗದ ಸದಸ್ಯರಿಂದ ವಚನ ಮಂಗಳ. ಎತ್ತೆತ್ತ ನೋಡಿದರತ್ತ ನೀನೇ ದೇವ, ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ, ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸು ಕೂಡಲ ಸಂಗಮ ದೇವ.